ಎಸ್ ನಮಸ್ತೆ ಎಲ್ಲರಿಗೂ. ಸಮಸ್ತ ಕರ್ನಾಟಕದ ವಿದ್ಯಾರ್ಥಿ ಬಂಧು ಮಿತ್ರರಿಗೆ ನಿಮ್ಮ ಪ್ರೀತಿಯ ನಿರಂಜನ್ ಮೂರ್ತಿ ಮಾಡುವ ನಮಸ್ಕಾರಗಳು. ಮಾರ್ನಿಂಗ್ ಕ್ಲಾಸಲ್ಲಿ ಕೆಲವೊಂದನ್ನು ನಾವು ಬಿಟ್ಟು ಹಾಗೆ ಹೋಗಿದ್ವಿ, ಹೌದಾ? ಮಾರ್ನಿಂಗ್ ಕ್ಲಾಸಲ್ಲಿ ನಾವು ಹಾಗೆ ರನ್ ಮಾಡ್ತಾ ಹೋಗಿದ್ವಿ. ಕೆಲವೊಂದು ಆಗಲೇ ಟೈಮ್ ಆಗಿಬಿಟ್ಟಿತ್ತು, ನಾನು ಕೆಲವು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ತೊಗೊಂಬಂದಿದ್ದೆ. ನೆಕ್ಸ್ಟ್ ಕ್ಲಾಸ್ ರೆಡಿ ಇತ್ತು, ಹಾಗಾಗಿ ನಾವು ನಮ್ಮ ಟೈಮ್ ಬಂದಾಗ ಇಳಿದೋಗ್ಬೇಕಾಗಿತ್ತೆ, ಗೊತ್ತಿರಲಿ. ಓಕೆ, ಆದರೆ ಟೈಮ್ ಇದ್ದಾಗ ಏನು ಮಾಡಬೇಕು? ಜಬರ್ದಸ್ತಾಗಿ ಕುಣಿದು ಕುಪ್ಪಳಿಸಿ ನಮ್ಮದೇ ಆದಂತಹ ಹಾದಿಯನ್ನು, ನಮ್ಮದೇ ಆದಂತಹ ಚಾಪನ್ನು ಮೂಡಿಸಿ ಹೋಗಬೇಕು. ಓಕೆ, ಅಷ್ಟೊತ್ತವರೆಗೂ ನನ್ನ ಗಂಟೆ ಇತ್ತು, ಅದನ್ನು ಮುಗಿಸಿದೆ. ಓಕೆ, ನೆಕ್ಸ್ಟ್ ಈಗ ನನ್ನ ಅವಧಿ ಬಂದಿದೆ. ಓಕೆ, ನೆಕ್ಸ್ಟ್ 7 ಗಂಟೆಯಿಂದ ಇನ್ನೊಂದು ಅವಧಿ ಬರುತ್ತೆ, ಸ್ಟಾರ್ಟ್ ಆಗುತ್ತೆ. ಎಸ್, ಅಲ್ಲಿವರೆಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಮತ್ತು ಈ MCQ ಆದ ನಂತರ ನೆಕ್ಸ್ಟ್ ನೋಡೋಣಂತೆ. ಬೆಳಗ್ಗೆಯಿಂದ ನನಗೆ ಒಂದು 2-3 ಮೆಸೇಜ್ ಬಂದಿದ್ದುಂಟು. ಓಕೆ, ಅದನ್ನು ವಿಶ್ಲೇಷಿಸಿ ಅದನ್ನು ಕಂಪ್ಲೀಟ್ ಮಾಡಿ ಮುಂದಕ್ಕೆ ಹೋಗ್ಬಿಡ್ತೀನಿ. ನಾನು ಹೇಳುವಾಗ ಸೆಕೆಂಡ್ಸ್ ಅಂತ ತೊಗೊಂಬಿಟ್ಟಿದ್ದೆ ಯಾವುದಲ್ಲಿ ಅಂತ ಹೇಳಿದ್ರೆ, ಸೊ ಇದಕ್ಕೆ ಮತ್ತೆ ಬರ್ತೀನಿ ನಾನು. ಒಂದೇ ಮಿನಿಟ್. ಇಲ್ಲಿ ಸೆಕೆಂಡ್ ಅಂತ ತೊಗೊಂಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಓಕೆ, ನಾನು ಕ್ವಶನನ್ನು ಬರೆಯುವಾಗ ಸೆಕೆಂಡ್ಸ್ ಅಂತ ಬರೆದಿದ್ದೀನಿ ಅಂತ ಅಂದುಕೊಂಡು ರನ್ ಆಗಿಬಿಟ್ಟಿದ್ದೆ. ದಯಮಾಡಿ ಕರ್ನಾಟಕದ ಸಮಸ್ತ ವಿದ್ಯಾರ್ಥಿ ಮಿತ್ರರಿಗೆ ಕ್ಷಮೆ ಯಾಚಿಸುತ್ತಾ, ನನ್ನ ಕಡೆಯಿಂದ ತಪ್ಪಾಗಿದೆ. ಓಕೆ, ಮಾರ್ನಿಂಗ್ ಕ್ಲಾಸಲ್ಲಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಸೆಕೆಂಡ್ಸ್ ಅಂತ ಬರೆದಿದ್ದೀನಿ ಅಂದ್ಕೊಂಡು ಅದನ್ನು ಹಾಗೆ ರನ್ ಮಾಡಿದೆ. ಆವಾಗ 6 ಪಾಯಿಂಟ್ ಸಮಥಿಂಗ್ ಬಂದುಬಿಡ್ತು, 0.6 ಅಂತೇಳಿ ಏನೋ ಬಂದುಬಿಡ್ತು. ಓಕೆ, ದಯಮಾಡಿ ಕ್ಷಮಿಸಬೇಕು. ಏನು ಅಂತ ಹೇಳಿದ್ರೆ, ಜವ ಅಂತೇಳಿ ಬಂದಾಗ ಜವ ಇಸ್ ಈಕ್ವಲ್ ಟು ದೂರ ಡಿವೈಡ್ ಬೈ ಕಾಲ, ಹೌದಾ? ಆ್ಯಕ್ಚುಲಿ ನಾವು ತೆಗಬೇಕಾಗಿರುವಂತಹ ಕಾನ್ಸೆಪ್ಟ್ ಆಗಿರುತ್ತೆ. ಇಲ್ಲಿ ಏನಾಗಿತ್ತು, ನಾವು ದೂರವನ್ನು ಕಂಡುಹಿಡಿಬೇಕಾಗಿತ್ತು. ದೂರ ಇಸ್ ಈಕ್ವಲ್ ಟು ಜವ ಇಂಟು ಕಾಲ. ಇಸ್ ಇಟ್ ರೈಟ್? ಓಕೆ, ಪ್ರಶ್ನೆ ಪ್ರಕಾರ ಏನು ಅಂದರೆ, ಒಬ್ಬ ವ್ಯಕ್ತಿ ಬೈಸಿಕಲ್ನಲ್ಲಿ 3 ಮೀಟರ್ ಪರ್ ಸೆಕೆಂಡ್ ಜವದೊಂದಿಗೆ ಚಲಿಸುತ್ತಾನೆ. ಜವ ಇದೆ. ಓಕೆ, ಇಂಟು ನಾನು ಸೆಕೆಂಡ್ಸ್ ಕೊಟ್ಟಿದ್ದೀನಿ ಅಂತ ಸೆಕೆಂಡ್ಸೇ ಬಂದಿದೆ ಅಂದ್ಕೊಂಡು ನಾನು ಮುಂದುವರೆದೆನಪ್ಪ. ಐ ಆಮ್ ರಿಯಲಿ ಸಾರಿ. ಓಕೆ, ಆಮೇಲೆ 2-3 ಸಲ ನೋಡಿದಾಗ, ಓಕೆ, ಈ 2-3 ಸಲ ನಿಮಗೆ ರಿಪ್ಲೈ ಮಾಡಿದ್ದೀನಿ, 4-5 ಜನಕ್ಕೆ ರಿಪ್ಲೈ ಮಾಡಿದ್ದೀನಿ. ಏನಂತ ಹೇಳಿದ್ರೆ, ಇಲ್ಲಪ್ಪ ಅದು 20 ಸೆಕೆಂಡ್ಸ್ ಆಗಿತ್ತು ಅಂತೇಳಿ ನಾನೆಲ್ಲೋ ಒಂದು ಕಡೆ ಮೀಟಿಂಗ್ ಇಲ್ಲಿದ್ದೆ. ಸೊ ಹಂಗೆ ಕಂಟಿನ್ಯೂಸ್ ಆಗಿ ಹಾಗೆ ಕಳಿಸ್ಬಿಟ್ಟೆ. ಮನೆಗೆ ಹೋಗಿ ಒಂದು ಸಲ ವೆರಿಫೈ ಮಾಡಿದೆ, ನನ್ನನ್ನು ನಾನು ವೆರಿಫೈ ಮಾಡಬೇಕಲ್ಲ ಕಳಿಸೋದಕ್ಕಿಂತ ಮುಂಚೆ. ಸೊ ಅದಾದ ನಂತರ ಹೋಗಿ ವೆರಿಫೈ ಮಾಡಿದಾಗ ನಾನು ತಿಳಿಯಿತು, ಓಹೋ ಅದಿಲ್ಲ, ಸೆಕೆಂಡ್ಸ್ ಇಲ್ಲ, 20 ನಿಮಿಷ ಇದೆ ಅಂತೇಳಿ. ಹೌದಾ? 20 ಮಿನಿಟನ್ನು ಏನು ಮಾಡಬೇಕು ನಾನೀಗ? ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು. 20 × 60. ದಿಸ್ ಈಸ್ ರೈಟ್. ಓಕೆ, ನಾವು ಇಟ್ ಈಸ್ ಏನಾಗಿರುತ್ತೆ ಅಂದರೆ ದೂರ. ಓಕೆ, ಸೆಕೆಂಡ್ಸಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ಮೀಟರ್ ಅಂತೇಳಿ ಬಂದಾಗ 6 × 12. ಓಕೆ, 12 3 30, 6 × 12, 12 3 36 ಆಗಿರುತ್ತೆ, ಹೌದು ತಾನೆ? 36, 2 0. ಓಕೆ, 2 0ಯ ನಂತರ ನಾವು ನೋಟಿಸ್ ಮಾಡುವಂಥದ್ದು. ಓಕೆ, ಇಲ್ಲಿ ಮೀಟರ್ ಆಗಿರುತ್ತೆ, ಇದು ಮೀಟರ್ ಪರ್ ಸೆಕೆಂಡು, ಹೌದಾ? ಮೀಟರ್ ಪರ್ ಸೆಕೆಂಡ್ ಇಸ್ ಕಂಪ್ಲೀಟ್ಲಿ ಇಟ್ ಈಸ್ ಕನ್ವರ್ಟೆಡ್ ಇಂಟು ಏನಾಗಿರುತ್ತೆ? ಸೆಕೆಂಡ್. ಹಾಗಾಗಿ ಸೆಕೆಂಡ್ ಕ್ಯಾನ್ಸಲ್ ಆಗಿ ಉಳಿದಿದ್ದು 3600 ಅಂತೇಳಿ ಬರುತ್ತೆ. 6 × 12, ಹೌದಾ? 12 20, ಎಸ್, 12 3 36. ಸೊ ನೆಕ್ಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ಏನಾಗಿರುತ್ತೆ? 3600 ಮೀಟರ್. ಇದನ್ನು ನಾವು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 1000 ಎಲ್ಲ ಮಲ್ಟಿಪ್ಲೈ ಮಾಡಬೇಕು. 2 0 ಕ್ಯಾನ್ಸಲ್, 3.6 ಕಿಲೋಮೀಟರ್, ಹೌದಾ? ದಿಸ್ ಈಸ್ ರೈಟ್ ಥಿಂಗ್. ಓಕೆ, ಇದು ಸರಿಯಾಗಿರುತ್ತೆ. ಇಲ್ಲಿ 4ನೇ ಆಪ್ಷನ್ನು ಹಾಗೆ ಇದೆ. ಓಕೆ, 3.6 ಕಿಲೋಮೀಟರ್ ಅಂಥೇಳಿ. ಓಕೆ, ನೆಕ್ಸ್ಟು ಇವುಗಳಲ್ಲಿ ನಾವು ನೋಡಿದ್ವಲ್ಲ, ಈ ರೀತಿ ಕನ್ವರ್ಟ್ ಮಾಡಿ ಮಾಡುವಂಥದ್ದು. ಈಗ ಫಾರ್ಮುಲಾ ಏನಾಗ್ತದೆ, ಕನ್ವರ್ಟ್ ಆಗಿ ನಾವು ನೋಟಿಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಗಮನಿಸ್ತಾ ಹೋಗೋಣ. ಇಲ್ಲಿ ವೆರಿ ಗುಡ್. ಕೆಲವರೆಲ್ಲ ಬರೆದು ಅದನ್ನು ಕಳಿಸಿದ್ದುಂಟು. ಎಸ್, ಅಲ್ಲಿ ದಿಸ್ ಈಸ್ ದ ರೈಟ್ ಥಿಂಗ್. ಇದಾದ ನಂತರ
ಎರಡು ಮೂರು ಬುಕ್ಗಳಲ್ಲಿ ಎರಡು ಮೂರು ಬುಕ್ಗಳಲ್ಲಿ ಈ ಸನ್ನೆಗಳನ್ನು ಅಂದರೆ ಏನು ಅಂದರೆ ಸೈನ್ಗಳನ್ನು ನಾವು ನೋಡ್ತಾ ಹೋದ್ವಲ್ಲ, ಸೈನ್ಗಳನ್ನು ನೋಡ್ತಾ ಹೋದ್ವಿ. ಅವಾಗ ನಮಗೆ ತಿಳಿದು ಬಂದದ್ದೇನು ಅಂತ ಹೇಳಿದ್ರೆ ಕೆಲವೊಂದು ಓಕೆ, ಇದು ಡ್ರೈ ಸೆಲ್ಲಿಗೆ ಮಾತ್ರ ನಾವು ನೋಟಿಸ್ ಮಾಡ್ತೀವಿ, ಬಟ್ ಪ್ಲಸ್ ಮತ್ತು ಮೈನಸ್ ಸೆಲ್ಗಳಿಗೆ ನೋಡುವಂಥದ್ದು. ಇನ್ನೊಂದು ಬ್ಯಾಟ್ರಿ ಅಂತೇಳಿ ಕನ್ಸಿಡರ್ ಮಾಡಿದ್ರು. ಓಕೆ, ಎರಡು ಬುಕ್ಕಲ್ಲಿ ಇದನ್ನು ಬ್ಯಾಟ್ರಿ ಅಂತ ಹೇಳಿದ್ದಾರೆ. ಓಕೆ, ನಾವು ಒಂದು ಸ್ವಲ್ಪ ವೆರಿಫೈ ಮಾಡಿ ನೋಡಿದಾಗ ನೆಟ್ಟು ಗೂಗಲ್ ಸರ್ಚ್ ಇವನ್ನೆಲ್ಲ ಗಮನಿಸಿದಾಗ ಏನಾಗಿರುತ್ತೆ ಅಂದರೆ ಇದು ಸೆಲ್ಗಳಲ್ಲಿ ನಾವು ಬಂದಾಗ ಬ್ಯಾಟ್ರೀಸ್ ಅಂತೇಳಿ ಬಂದಾಗ ಏನಾಗಿರುತ್ತೆ ಅಂದರೆ ಈ ರೀತಿ ನಾವು ನೋಟಿಸ್ ಮಾಡುವಂಥದ್ದು. ಓಕೆ, ಪ್ಲಸ್ ಮತ್ತು ಮೈನಸ್ ಮಲ್ಟಿಪಲ್ ಇರುತ್ತೆ. ಸೊ ನಾವು ಇದನ್ನು ಉಳಿದದ್ದೆಲ್ಲ ಸರಿ ಇದೆ. ರೆಸಿಸ್ಟೆನ್ಸಿಗೆ ನಾವು ಇದೇ ರೀತಿ ಹೇಳುವಂಥದ್ದು, ರೆಸಿಸ್ಟೆನ್ಸಿಗೆ ನಂತರ ಫ್ಯೂಸ್ಗೆ ನಾವು ಇದೇ ರೀತಿ ಹೇಳ್ತಕ್ಕಂಥದ್ದು. ಸೊ ನಂತರ ಎರಡು ಮೂರು ಓಕೆ ಬುಕ್ಗಳಲ್ಲಿ ನಾವು ಗಮನಿಸಿರುವಾಗ ಇದು ಬಲ್ಪ್ ಆ್ಯಸ್ ಇಟ್ ಈಸ್ ಹಾಗೇ ಇದೆ. ಓಕೆನಾ. ಸೊ ರೆಸಿಸ್ಟೆನ್ಸಸ್ಗಳನ್ನು, ರಿಯೋಸ್ಟಾಟ್ಗಳನ್ನು ಮತ್ತು ಟೂ ಕನೆಕ್ಷನ್ಸ್ಗಳನ್ನು ನಾನು ಹೇಳಿದೆ. ರಿವರ್ಸ್ ಕೀ ಅಂತೇಳಿ ಬಂದಾಗ ಕನೆಕ್ಷನ್ಸ್ಗಳಂತೇಳಿ ಬಂದಾಗ ಎರಡು ವೈರ್ಗಳ ಕನೆಕ್ಷನ್ಸು ರಿವರ್ಸ್ ಕೀಗಳು ಕೊಟ್ಟಾಗ ಈ ರೀತಿ ನಾವು ಬರಿತಾ ಹೋಗ್ತೀವಿ. ಓಕೆ, ಸೊ ರೈಟ್ ಥಿಂಗ್ ಬ್ಯಾಟ್ರಿ ಅಂತೇಳಿ ಎರಡನೇದು ಸರಿಯಾಗಿರುತ್ತೆ. ಇದು ಸೆಲ್ಗಳಿಗೆ ನಾವು ನೋಡ್ತೀವಿ, ಆದರೂ ಸೆಲ್ ಎಂಬುದು ಒಂದು ಬ್ಯಾಟ್ರಿ ಗೊತ್ತಿರಲಿ. ಓಕೆ, ಬರೆಯುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಅರ್ಥ ಆಯಿತು. ಎರಡು ಮೂರು ಕಡೆ ನಾವು ನೋಡಿದಾಗ ಈಗ ಸರಿಯಾದದ್ದು ಯಾವುದು ಅಂತ ಹೇಳಿದ್ರೆ ಎರಡೂ ಆಪ್ಷನ್ ಬಂದಾಗ ಇದೊಂದೇ ಆಪ್ಷನ್ ಕೊಟ್ಟು ಈ ರೀತಿ ಕೊಟ್ಟಾಗ ಇದು ಸರಿಯಾಗಿರುತ್ತೆ. ಓಕೆ, ಇದು ಎರಡು ಆಪ್ಷನ್, ಇವು ನಾಲ್ಕು ಆಪ್ಷನ್ ಕೊಟ್ಟು ಈ ರೀತಿ ಕೊಟ್ಟಾಗ ಇದು ಸರಿಯಾಗಿರುತ್ತೆ. ಮ್ಯಾಕ್ಸಿಮಮ್ ನಾವು ಇದನ್ನು ಉತ್ತರ ಕೊಡ್ತಾ ಹೋಗ್ತೀವಿ ಬ್ಯಾಟ್ರಿಗಳಲ್ಲಿ. ಓಕೆ, ಹೈ ಪೊಟೆನ್ಷಿಯಲ್ ಅಲ್ವಾ, ಹಾಗಾಗಿ. ಓಕೆ, ಸೊ ನೆಕ್ಸ್ಟು ಪ್ರಶ್ನೆಗಳಿಗೆ ಬರ್ತಾ ಹೋಗ್ತೀನಿ. ನೇರಳಾತೀತ ವಿಕಿರಣಗಳನ್ನು ಅದರ ಫೋಟೋಗ್ರಾಫಿಕ್ ಕ್ರಿಯೆಯಿಂದ ಆವಿಷ್ಕರಿಸಿದ ವಿಜ್ಞಾನಿ ಯಾರು ಅಂತೇಳಿದೆ. ಸೊ ಅಂದರೆ ಯಾವುದನ್ನು ನಾವು ನೋಡೋದಾಯಿತು ಅಂದರೆ ಯಾರ್ಯಾರು ಇಲ್ಲಿ ನಾನು ಆಲ್ರೆಡಿ ಮಾರ್ನಿಂಗ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ ಹಾಗೆ JW ರಿಟ್ಟರ್ ಅಂತೇಳಿ. ಓಕೆ, JW ರಿಟ್ಟರ್, ಜೇಮ್ಸ್ ಡೊನಾಲ್ಡ್ ರಿಟ್ಟರ್ ಅಂತೇಳಿ. ಸೊ ವಿಲಿಯಂ ಡೊನಾಲ್ಡ್ ರಿಟ್ಟರ್ ಅಂತೇಳಿ ಪೂರ್ತಿ ಹೆಸರು ಇವ್ರದ್ದು. ಓಕೆ, ನೆಕ್ಸ್ಟು ರಾಂಟಜನ್ ಅಂತ ಹೇಳಿದಾಗ ಎಕ್ಸ್ರೇಸ್ ಅಂತೀವಿ. ಸರ್ ವಿಲಿಯಂ ಹರ್ಷಲ್ ಅಂತೇಳಿ ಬಂದಾಗ ಯಾರು? ಸರ್ ವಿಲಿಯಂ ಹರ್ಷಲ್ಗೆ ನಾವು ನೋಡೋದು IR ರೇಡಿಯೇಷನ್ ಅಥವಾ ಅವಗೆಂಪು ಕಿರಣ ಅಂತಲೂ ಹೇಳ್ತೀವಿ. ಇನ್ಫ್ರಾರೆಡ್ ರೇಸ್, ಅವಗೆಂಪು ಕಿರಣ. ಅಂತೇಳಿ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತೇಳಿ ಬಂದಾಗ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತೇಳಿ ನಾವು ನೋಡ್ತೀವಿ. ಓಕೆ, ಫ್ಲೆಮಿಂಗ್ನ ಬಲಗೈ ನಿಯಮ, ಫ್ಲೆಮಿಂಗ್ನ ಎಡಗೈ ನಿಯಮ. ಓಕೆ, ಡೈನಮೋಗಳಲ್ಲೆಲ್ಲ ನಾವು ನೋಟಿಸ್ ಮಾಡ್ತೀವಿ. ಮತ್ತು ಚುಚ್ಚುಮದ್ದುಗಳನ್ನು ನಾವು ನೋಟಿಸ್ ಮಾಡುವಂಥದ್ದು. ಸೊ ಪೆನ್ಸಿಲಿನನ್ನು ಕಂಡುಹಿಡಿದಂಥವರು ಅಲೆಕ್ಸಾಂಡರ್ ಫ್ಲೆಮಿಂಗ್ನವರು ಪೆನ್ಸಿಲಿನನ್ನು ಕಂಡುಹಿಡಿತಾರೆ. ಸೊ ಇದಾದ ನಂತರ ಫ್ಲೆಮಿಂಗ್ನ ಬಲಗೈ ಎಡಗೈ ನಾವು ಡೈನಮೋಗಳಲ್ಲಿ ನೋಟಿಸ್ ಮಾಡ್ತಾ ಹೋಗ್ತೀವಿ. ಸೊ ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ, ಗಣಿಗಾರಿಕೆ ಟೊಪ್ಪಿಗೆಯಲ್ಲಿ ದೀಪದ ಉತ್ಪಾದನೆಯಲ್ಲಿ ಅಂದರೆ ಸ್ಪಾರ್ಕ್ಲಿಂಗ್ ಬರ್ತಾ ಇರುತ್ತೆ. ದೀಪದ ಉತ್ಪಾದನೆಯಲ್ಲಿ ಈ ಕೆಳಗಿನ ಯಾವ ಅನಿಲವನ್ನು ಉಪಯೋಗಿಸಲಾಗುತ್ತದೆ? ಅನಿಲವಾಗಿದೆ. ಅನಿಲವನ್ನು ಉಪಯೋಗಿಸಲಾಗುವುದು. ಸಾರಿ, ಎಸ್, ಇಲ್ಲಿ ಕಾನ್ಸೆಪ್ಟ್ ಪ್ರಕಾರ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ 4 ಪ್ರಶ್ನೆಗಳನ್ನು ನೋಟಿಸ್ ಮಾಡ್ತೀವಿ. ಓಕೆ, 4 ಪ್ರಶ್ನೆಗಳನ್ನು ಗಮನಿಸ್ತಕ್ಕಂಥದ್ದು. ಇದರಲ್ಲಿ ಯಾವ್ದು ನಿಯಾನ್ ಇದೆ, ಆರ್ಗಾನ್ ಇದೆ, ಕ್ರಿಪ್ಟಾನ್ ಇದೆ ಮತ್ತು ಝನಾನ್ ಇದೆ. ಇದರ ಪರಿಚಯ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರಿಗೂ ನಿಯಾನ್ ಅಂತೇಳಿ ಎಲ್ಲರಿಗೂ ಪರಿಚಯ ಇರುತ್ತೆ. ಓಕೆ, ನೆಕ್ಸ್ಟು ಆರ್ಗಾನ್ ಅಂತೇಳಿ AR ಅಂತೇಳಿ ಬರಿತೀವಿ. ಇದರ ಜೊತೆಯಲ್ಲಿ ಇನ್ನೊಂದು ಕ್ರಿಪ್ಟಾನ್ ಅಂತೇಳಿ ಬರಿತೀವಿ. ಇದರ ಜೊತೆಯಲ್ಲಿ ಝನಾನ್ ಅಂತ ಬರಿತೀವಿ. ಇದರ ಜೊತೆಯಲ್ಲಿ ಇನ್ನೊಂದು ಬರೀಬೇಕು ರೆಡಾನ್ ಅಂತೇಳಿ, ಹೌದಾ? ಇದರ ಜೊತೆಯಲ್ಲಿ ಇನ್ನೊಂದು ಬರೀಬೇಕು ಹೀಲಿಯಂ ಅಂತ, ಹೌದಾ? ಸೊ ಹೀಗೆ ನಾವು ನೋಟಿಸ್ ಮಾಡ್ತೀವಿ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ನಮ್ಮ ಪ್ರಶ್ನೆ ಪತ್ರಿಕೆಗೆ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಕ್ರಿಪ್ಟಾನ್ ಆಗಿರುತ್ತೆ. ಕ್ರಿಪ್ಟಾನ್ ಸಾಮಾನ್ಯವಾಗಿ ಅವಗೆಂಪು ಕಿರಣ ಗುಣವನ್ನು ಹೊಂದಿರುವುದರಿಂದ, ಸ್ವಲ್ಪ ನಸುಗೆಂಪು ಬಣ್ಣವನ್ನು ಹೊಂದಿರುವುದರಿಂದ ತರಂಗ ದೂರ ಏನಾಗಿರುತ್ತೆ, ಸಹಜವಾಗಿ ಹೆಚ್ಚಾಗಿರುತ್ತೆ.
ತರಂಗ ದೂರ ಹೆಚ್ಚಾಗಿದ್ದಾಗ ಏನಾಗಿರುತ್ತೆ, ಹೆಚ್ಚು ದೂರಕ್ಕೆ ತಲುಪುವ ಗುಣವನ್ನು ಹೊಂದಿರುತ್ತೆ. ಮತ್ತು ಇವುಗಳನ್ನು ಬರೀ ಟೊಪ್ಪಿಗೆಲ್ಲ ಅಷ್ಟೇ ಅಲ್ಲ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ, ಸಾಮಾನ್ಯವಾಗಿ ಕ್ರಿಪ್ಟಾನ್ ಅಂತೇಳಿ ಬಂದಾಗ ನಾವು ಈ ಹಿಂದೆ ನಾವು ಗಮನಿಸುವಂಥದ್ದು ವಿಮಾನ ನಿಲ್ದಾಣಗಳಲ್ಲಿ ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಏನು ಮಾಡ್ತೀವಿ ಅಂದರೆ ಇವುಗಳನ್ನು ಹೆಚ್ಚು ಬಳಕೆಯಲ್ಲಿ ತರಲಾಗುತ್ತೆ. ಅರ್ಥ ಆಯಿತು. ನಂತರ ಒಂದೊಂದಾಗಿ ಹೀಲಿಯಂ ಎರಡನೇ ಹಗುರ ಧಾತು, ಗೊತ್ತಿರಲಿ ಎರಡನೇ ಹಗುರ ಧಾತು, ಇದು ಯಾರೊಂದಿಗೂ ವರ್ತಿಸುವುದಿಲ್ಲ. ಇಲ್ಲಿ ಬರೆದಿರೋ ಲಿಸ್ಟ್ ಅಷ್ಟು 18ನೇ ಗುಂಪಿನ ಮೂಲ ವಸ್ತುಗಳು, ಜಡ ಅನಿಲಗಳು ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ. ಇನರ್ಟ್ ಗ್ಯಾಸಸ್ ಪೀರಿಯಾಡಿಕ್ ಟೇಬಲಲ್ಲಿ 18th ಗ್ರೂಪ್ ಎಲಿಮೆಂಟ್ಸ್ ಆಗಿರ್ತದೆ. ಆಲ್ ದೀಸ್ ವಿ ಕಾಲ್ ಇಟ್ ಆಸ್ 18th ಗ್ರೂಪ್ ಎಲಿಮೆಂಟ್ ಬಿಕಾಸ್ ಸೊ ದೀಸ್ ಗ್ರೂಪ್ಸ್ ವಿ ಕಾಲ್ ಇಟ್ ಆಸ್ ಇನರ್ಟ್ ಗ್ಯಾಸಸ್. ಆಲ್ ಇನರ್ಟ್ ಗ್ಯಾಸಸ್ ಆಲ್ಸೋ ವಿ ಕಾಲ್ ಇಟ್ ಆಸ್ ನೋಬೆಲ್ ಗ್ಯಾಸಸ್, ಶ್ರೇಷ್ಠ. ಓಕೆ, ಯಾಕೆ ಶ್ರೇಷ್ಠ? ಓಕೆ, ದೇ ಹ್ಯಾವ್ ನಾಟ್ any reactant behavior because it is completely satisfied elements. Completely satisfied means completely filled. Okay, ಪಿ ಬ್ಲಾಕ್ ಮೂಲ ವಸ್ತುಗಳಲ್ಲಿ ಸಂಪೂರ್ಣವಾಗಿ ತುಂಬಿದಂತಹ, ಹೊಟ್ಟೆ ಹಶ್ವಾಗಿರುತ್ತೆ ಅನ್ಕೊಳ್ಳೋಣ, ಆಯಿತಾ. ಮದುವೆ ಮನೆಗೆ ಎಷ್ಟೊತ್ತು ಕಾದು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ನನ್ನ ದೋಸ್ತು ಬರ್ತಾನೆ ಬರಲಿಲ್ಲ, ಹೋದ್ವಿ, ಊಟ ಮಾಡಿದ್ವಿ, ಚೆನ್ನಾಗಿ ದಬಾಯಿಸಿದ್ವಿ, ಚೆನ್ನಾಗಿ ಹಾಕ್ಕೊಂಡ್ವಿ, ಬಂದು ಇನ್ನೇನು ಕೈ ಒರೆಸ್ಕೊಂಡು ಬರಬೇಕು, ಬಂದ ದೋಸ್ತ ಮತ್ತೆ ಅಳ್ಕೊಂಡು ಹೋಗ್ತಾನೇನಲ್ಲೇ ನನ್ನನ್ನು ಬಿಟ್ಟು ಹೋದ ಅಂತೇಳಿ. ಓಕೆ, ಮತ್ತೆ ಹೋಗಿ ನಿನಗೆ ಒಂದು ಮತ್ತೆ ಬಾಳೆದೆಲೆ ಹಾಕಿ, ಓಕೆ, ನಿನ್ನ ಜೊತೆಗೆ ಅವನು ಕೂತ್ಕೊಂಡು ಈಗ ಊಟ ಮಾಡಿ ನೋಡೋಣ ಮೊದಲಿದ್ದಂಗೆ ಸಾಧ್ಯ ಇಲ್ಲ. ಯಾಕೆಂದರೆ ಕಂಪ್ಲೀಟ್ಲಿ ಫಿಲ್ಡ್, ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಹಂಗೆ ಪಿ ಬ್ಲಾಕ್ ಮೂಲ ವಸ್ತುಗಳಲ್ಲಿ ಕಂಪ್ಲೀಟಾಗಿ ಏನಾಗಿರ್ತವೆ, ಸ್ಯಾಟಿಸ್ಫೈ ಆಗಿರ್ತವೆ. ಸೊ ಅಂತಹ ಧಾತುಗಳನ್ನು ನಾವು ನೋಟಿಸ್ ಮಾಡ್ತೀವಿ. ಸೊ ಕಂಪ್ಲೀಟ್ಲಿ ಫಿಲ್ಡ್, ಹಾಗಾಗಿ ಏನು ಮಾಡ್ತೀವಿ ಅಂದರೆ ಯಾರೊಂದಿಗೂ ವರ್ತಿಸುವುದಿಲ್ಲ. ಓಕೆ, ಶ್ರೇಷ್ಠ ಗುಣವನ್ನು ಹೊಂದಿರ್ತವೆ. ಇತರ ಧಾತುಗಳೊಂದಿಗೆ ಇತರ ಧಾತುಗಳಿಗೆ ಇಲ್ಲದಂತಹ ಗುಣಲಕ್ಷಣ ಇವುಗಳಲ್ಲಿ ನಾವು ನೋಟಿಸ್ ಮಾಡ್ತೀವಿ. ನೆಕ್ಸ್ಟು ನಿಯಾನ್ ಅಂತೇಳಿ ಬಂದಾಗ, ಓಕೆ, ಎಲ್ಲಿ ಜಾಹೀರಾತು ನೋಡ್ತಾ ಇದ್ದೀರಿ ಮೇಲೆ, ಓಕೆ, ಜಾಹೀರಾತುಗಳನ್ನು ನೋಡ್ತಾ ಇದ್ದೀರಿ ಮೇಲೆ. ಏನು ಅಂತ ಹೇಳಿದ್ರೆ ಸಂತೋಷ್ ಲಾಡ್ ಫೌಂಡೇಶನ್ ಅಂದರೆ ಜಾಹೀರಾತು ಸ್ಕ್ರೀನ್ಗಳಲ್ಲಿ ಏನು ಮಾಡ್ತೀವಿ ಅಂದರೆ ಇವುಗಳನ್ನು ನಾವು ಬಳಕೆಯಲ್ಲಿ ತರಲಾಗುತ್ತೆ. ಓಕೆ, ನಿಯಾನ್ಗಳನ್ನು. ಮತ್ತು ಆರ್ಗಾನ್ ಬೆಳಕು ಚದರಲು ಬಲ್ಬ್ಗಳಲ್ಲಿ ಬಳಕೆಯಲ್ಲಿ ತರಲಾಗುತ್ತೆ. ಓಕೆ, ಝನಾನ್ ಅಪರಿಚಿತ ಅನಿಲ, ಇಂಗ್ಲೀಷ್ನಲ್ಲಿ ಸ್ಟ್ರೇಂಜರ್ ಗ್ಯಾಸ್ ಅಂತ ಕರಿತೀವಿ. ಸೊ ಸ್ಟ್ರೇಂಜರ್ ಗ್ಯಾಸ್ ಅಂತೇಳಿ ಬಂದಾಗ, ಅಪರಿಚಿತ ಅನಿಲ ಅಂತೇಳಿ ಬಂದಾಗ ಸಾಮಾನ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನು ಅಂದರೆ ಇತರೆ ಧಾತುಗಳೊಂದಿಗೆ ವರ್ತಿಸಲ್ಲ, ರೈಟ್. ಆದರೆ ಏನು ಮಾಡಿಬಿಡ್ತವೆ ಅವುಗಳ ಗುಣಲಕ್ಷಣ. ಒಬ್ಬ ವ್ಯಕ್ತಿ ಇರ್ತಾನೆ, ಕೆಲವು ಸಲ ಏನಾಗಿರ್ತಾನೆ, ಅವ್ನು ನಮಗೆ ಪರಿಚಯನೇ ಇರಲ್ಲ, ಬರ್ತಾನೆ, ಕೂರ್ತಾನೆ, ಸ್ವಲ್ಪ ಹೊತ್ತು ಮಾತಾಡ್ತಾನೆ. ಓಕೆ, ಹಂಗೆ ಸರ್ ಅಂತ ಹೇಳ್ತಾನೆ. ಪಾರ್ಕಲ್ಲಿ ಕೂತಿರ್ತೀರಿ, ಗಾಡಿಯಲ್ಲಿ ಕೂತಿರ್ತೀರಿ, ಅವಾಗ ಏನು ಮಾಡ್ತಾನೆ, ಬರ್ತಾನೆ, ಮಾತಾಡ್ತಾನೆ, ಮತ್ತೆ ಹೋಗ್ತಾನೆ. ಆದರೆ ನಮ್ಮನ್ನು ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡೇ ಹೋಗಿರ್ತಾನೆ. ಓಕೆ, ಹಂಗೆ ಏನು ಅಂತ ಹೇಳಿದ್ರೆ 17ನೇ ಗುಂಪಿನ ಮೂಲ ವಸ್ತುಗಳೊಂದಿಗೆ ಝನಾನ್ ವರ್ತಿಸ್ಬಿಡುತ್ತೆ. ಆವಾಗ ನಾವು ನೋಟಿಸ್ ಮಾಡುವಂಥದ್ದು ಸಾಮಾನ್ಯವಾಗಿ ಲೈಟ್ ಹೌಸ್ಗಳು ಎಲ್ಲಿ, ನದಿ ತೀರಗಳ ಲೈಟ್ ಹೌಸ್ಗಳಲ್ಲಿ ಯಾರ್ಯಾರು ಕಾರವಾರ, ಮಂಗಳೂರು ಇಲ್ಲೆಲ್ಲ ಇದಿರಲ್ಲಪ್ಪ, ಅಲ್ಲೆಲ್ಲ ಭೀಮ್ ಲೈಟನ್ನು ಹಾಕಿರ್ತಾರೆ. ಹೌದಾ? ಕಾರಣ ಏನು ಅಂತ ಹೇಳಿದ್ರೆ ಮೀನುಗಾರರಿಗೆ ಮತ್ತು ಬೆಸ್ತರಿಗೆ ಏನು ಅಂತ ಹೇಳಿದ್ರೆ ಅಲ್ಲಿ ದಡ ಇದೆ ಅನ್ನೋದು ಗೊತ್ತಾಗಬೇಕು ರಾತ್ರಿಯ ಸಮಯದಲ್ಲಿ. ಓಕೆ, ಹಾಗಾಗಿ ಮತ್ತು ಹಡಗಿಗೂ ಅಷ್ಟೇ. ಹೀಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ನೋಟಿಸ್ ಮಾಡುವಂಥದ್ದು ಸಾಮಾನ್ಯವಾಗಿ ಗಮನಿಸ್ತಕ್ಕಂಥದ್ದು. ಓಕೆ, ಹೀಗೆ ನಾವು ಹೇಳ್ತೀವಿ. ಸೊ ಸ್ಟ್ರೇಂಜರ್ ಗ್ಯಾಸ್ ಅಂತಲೇ ನಾವು ಕರಿತಾ ಹೋಗ್ತೀವಿ. ಅಂಡರ್ಸ್ಟುಡ್? ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದಾದ ನಂತರ ನಾವು ನೋಟಿಸ್ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪಕ್ಷಿಯ ರೆಕ್ಕೆಯ ಬಡಿತ ಈ ಕೆಳಗಿನ ಯಾವ ನಿಯಮವನ್ನು ಒಳಪಟ್ಟಿರುತ್ತದೆ? ಶಕ್ತಿ. ಓಕೆ, ಪಕ್ಷಿಯ ರೆಕ್ಕೆಯ ಬಡಿತ. ಓಕೆ, ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅಂತೀವಿ, ಫ್ಲೈಯಿಂಗ್ ಬರ್ಡ್ಸ್. ಓಕೆ, ವಿಚ್ ಲಾಸ್ ಇಟ್ ಬಿಲಾಂಗ್ಸ್? ಎಸ್, ಇಲ್ಲಿ ನಿಮಗೆ ನ್ಯೂಟನ್ನ ಮೊದಲನೇ ನಿಯಮ, ನ್ಯೂಟನ್ನ ಎರಡನೇ ನಿಯಮ, ನಂತರ ಆಂದೋಲನ ಚಲನೆ, ನೆಕ್ಸ್ಟ್ ಆರ್ಕಿಮಿಡಿಸ್ ನಿಯಮ. ಸರಿಯಾದ ಉತ್ತರ ಯಾವುದು ಆಗಿರುತ್ತೆ? ಆಂದೋಲನ ಚಲನೆ ಆಗಿರುತ್ತೆ. ಹೇಗೆ?
ಪಕ್ಷಿಗಳನ್ನು ನೀವು ನೋಡುತ್ತೀರಿ, ಪಕ್ಷಿಗಳು ಗಮನ ಇಟ್ಟ ಹಾಗೆ ಏನಾಗಿರ್ತದೆ ಅಂತ ಹೇಳಿದ್ರೆ, ಸೊ ಪಕ್ಷಿಗಳಲ್ಲಿ ಆ ಬಡಿತ ನೀವು ಗಮನಿಸಿದರೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಹೀಗಿದ್ದು ಈ ಬಡಿತಗಳು ಏನಾಗಿರ್ತವೆ ಅಂತ ಹೇಳಿದ್ರೆ, ಈಗ ಆಸೋಲೇಷನ್ ತಗೊಂಡು ಮತ್ತೆ ಮೇಲಕ್ಕೆ ಅಂತ, ಈಗ ಆಸೋಲೇಷನ್ ತಗೊಂಡು ಮತ್ತೆ ಪುನಃ ಮೇಲಕ್ಕೆ ತಗೊಳ್ತಾ ಹೋಗ್ತವೆ. ಸೊ ಹಾಗಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಆಂದೋಲನ ಚಲನೆ. ಓಕೆ, ಆಂದೋಲನ ಚಲನೆಗೆ ಬರ್ತಕ್ಕಂಥದ್ದು ನ್ಯೂಟನ್ನ ಮೊದಲನೇ ನಿಯಮವನ್ನು ಇನ್ನೊಂದು ಹೆಸರು ಇನರ್ಟ್, ಓಕೆ, ಜಡತ್ವ ನಿಯಮ, ಲಾ ಆಫ್ ಇನರ್ಷಿಯಾ ಅಂತಲೂ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಲಾ ಆಫ್ ಇನರ್ಷಿಯಾ. ಲಾ ಆಫ್ ಇನರ್ಷಿಯಾ ಬಗ್ಗೆ ಈಗ ಆಲ್ರೆಡಿ ನಾವು ನೋಡಿದ್ವಿ. ಇದಕ್ಕೆ ಇನ್ನೊಂದು ಹೆಸರು ಜಡತ್ವ ನಿಯಮ, ಗೊತ್ತಿರಲಿ. ಜಡತ್ವ ನಿಯಮ ಅಂತ ಇನ್ನೊಂದು ಹೆಸರು, ಯಾವುದೇ ಕಾರಣಕ್ಕೆ ಇದನ್ನು ಮರಿಬಾರ್ದು ನೀವು. ಓಕೆನಾ. ನೆಕ್ಸ್ಟ್ ಆರ್ಕಿಮಿಡಿಸ್, ನ್ಯೂಟನ್ ಎರಡನೇ ನಿಯಮ, ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಎಷ್ಟು ಬಲ ಕೊಡ್ತೀವೋ ಅಷ್ಟು ಚಲನೆಯನ್ನು ತೆಗೆದುಕೊಂಡಿರುತ್ತೆ, ಮತ್ತು ನೀಡಿದ ಬಲದ ದಿಕ್ಕಿನ ಕಡೆಗೆ ಇದರ ಚಲನೆ ಇರುತ್ತದೆ. ಇಸ್ ಇಟ್ ರೈಟ್? ಓಕೆ. ಸೊ ಇದಾದ ನಂತರ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತೇಳಿ ಬಂದಾಗ ಏನಾಗಿರುತ್ತೆ, ಎಷ್ಟು ಪ್ರಮಾಣದಲ್ಲಿ ತೊಟ್ಟಿಯಲ್ಲಿರುವಂತಹ ನೀರು, ಓಕೆ, ತೊಟ್ಟಿಯಲ್ಲಿ ಇರುವಂಥ ನೀರು ಹೊರಗೆ ಬರುತ್ತೋ ಒಂದು ವಸ್ತುವನ್ನು ಹಾಕಿದಾಗ ಅಷ್ಟು ಅದರ ತೂಕವಾಗಿರುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿರ್ತಾರೆ. ಯಾರು? ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಓಕೆ, ಆರ್ಕಿಮಿಡಿಸ್ ಲಾ ಅಂತ ಹೇಳಿ. ನೆಕ್ಸ್ಟ್, ಬೆಳಕಿನ ವಿಭಜನೆಯಲ್ಲಿ ಅತಿ ಕಡಿಮೆ ಬಾಗುವ ಬಣ್ಣ ಯಾವುದು? ಇದು ಆಲ್ರೆಡಿ ಪಾಠ ಆಗಿದೆ ನಿಮಗೆ, ಗೊತ್ತಿರಲಿ. ಸೊ ಅತಿ ಕಡಿಮೆ ಬಾಗುವ ಬಣ್ಣ, ಓಕೆ, ಲೆಸ್ ಬೆಂಡಿಂಗ್ ಅಥವಾ ಲೀಸ್ಟ್ ಬೆಂಡಿಂಗ್ ಅಂತ ಕರಿತೀವಿ. ಮೋರ್ ಬೆಂಡಿಂಗ್ ಮತ್ತು ಲೀಸ್ಟ್ ಬೆಂಡಿಂಗ್ ಅಂತೇಳಿ ನೋಟಿಸ್ ಮಾಡುವಂಥದ್ದು. ಸೊ ನಮಗೆ ಇಲ್ಲಿ ಕಾಣುವಂಥದ್ರಲ್ಲಿ ನೇರಳೆ ವೈಲೆಟ್ ಅಂತೀವಿ, ನೇರಳೆ ವೈಲೆಟ್ ಅಂತ ಕರಿತೀವಿ, ನೇರಳೆ ವೈಲೆಟ್ ಅಂತ ಕರಿತೀವಿ. ಸೊ ನೇರಳೆಯಲ್ಲಿ ಗಮನಿಸಬೇಕಾಗಿರುವಂಥ ಅಂಶ, ಸಾಮಾನ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಇಲ್ಲಿ ಬೆಳಕಿನ ವಿಭಜನೆ, ಬಿಳಿ ಬೆಳಕಿನ ಕಿರಣ ಹಲವು ಬಣ್ಣಗಳಾಗಿ ಮಾರ್ಪಾಡಾಗುವ ಕ್ರಿಯೆಗೆ ಏನಂತ ಕರಿತೀವಿ? ಬೆಳಕಿನ ವಿಭಜನೆ ಅಂತ ಕರೆದಿದ್ದುಂಟು, ಹೌದಾ? ಈ ಬೆಳಕಿನ ವಿಭಜನೆಯಲ್ಲಿ ನಾವು ನೋಟಿಸ್ ಮಾಡಬೇಕಾಗಿರುವಂಥದ್ದು ಏನು ಅಂದರೆ, ಸರಸಾಗಿ ನ್ಯೂಟನ್ರವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೆಳಕನ್ನು ವಿಭಜನೆ ಮಾಡಿ, ಬಿಳಿ ಬೆಳಕಿನ ಕಿರಣವನ್ನು ವಿಭಜನೆ ಮಾಡಿ ಏನು ಮಾಡ್ತಾರೆ ಅಂದರೆ ನಮಗೆ ತೋರಿಸ್ಕೊಡ್ತಾರೆ. ಸೊ ಇದರಲ್ಲಿ ಬಿಳಿ ಬೆಳಕಿನ ಕಿರಣಗಳಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಸೊ ಹಲವು ಬಣ್ಣಗಳಾಗಿ ಮಾರ್ಪಾಡಾಗುತ್ತವೆ ಅಂತ ಹೇಳಿದ್ವಿ, ಹೌದಾ? ಹಲವು ಬಣ್ಣಗಳಾಗಿ ಮಾರ್ಪಾಡಾಗುತ್ತವೆ, ರೈಟ್. ಓಕೆ. ಸೊ ಇದರಲ್ಲಿ ಡಯಾಗ್ರಾಮ್ಸ್, ಟ್ರಯಾಂಗಲ್ ತಗೊಳ್ಳೋಕ್ಕೆ ಟ್ರೈ ಮಾಡಿದ್ವಿ. ಎಸ್, ಬರೆದ್ಬಿಡುವ. ಇದರಲ್ಲಿ ಬಿಳಿ ಬೆಳಕಿನ ಕಿರಣ ಏನಾಗ್ತದೆ ಅಂತ ಹೇಳಿದ್ರೆ ಹೀಗೆ ಬೀಳ್ತಾ ಇದೆ. ಇದರಲ್ಲಿ ಏನಾಗಿರುತ್ತೆ, ನಾವು ಗಮನಿಸಿರೋ ಹಾಗೆ ಒಂದು ನೇರಳೆ ಬಣ್ಣ ಹೀಗೆ, ಇನ್ನೊಂದು ಕೆಂಪು ಬಣ್ಣ ಹೀಗೆ, ಹೌದಾ? ಈ 7 ಬಣ್ಣಗಳ ಗುಂಪನ್ನು ಏನಂತ ಕರಿತೀರಪ್ಪ ಅಂದರೆ, ಏನಂತ ಕರಿತೀರಿ? ರೋಹಿತ ಅಂತ ಕರಿತೀವಿ, ಹೌದಾ? ಬೆಳಕಿನಲ್ಲಿ ಇದನ್ನು ಗಮನಿಸಿದ್ದೀವಿ. ಸೊ ಇದರಿಂದ ನಾವು ನೋಡುವಂಥದ್ದು ಏನು ಅಂದರೆ, ಇಲ್ಲಿಂದ ಈ ಕೋನವನ್ನು ನಾವೇನಾದರೂ ಮೆಸರ್ ಮಾಡಿದ್ವಿ ಅಂತ ಹೇಳಿದ್ರೆ, ಆ್ಯಂಗಲ್ ಆಫ್ ವೈಲೆಟ್ ಕಲರ್ ಈಸ್ ಮೋರ್ ದ್ಯಾನ್ ಆ್ಯಂಗಲ್ ಆಫ್ ರೆಡ್ ಕಲರ್. ಓಕೆ. ಸೊ ಇದಾದ ನಂತರ ನಾವು ಗಮನಿಸಬೇಕಾಗಿರುವಂಥದ್ದು, ಇದಾದ ನಂತರ ನಾವು ನೋಟಿಸ್ ಮಾಡಬೇಕಾಗಿರುವಂಥದ್ದು, ಇಲ್ಲಿಂದ ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಹೆಚ್ಚು ಬಾಗುವ ಬಣ್ಣ, ಕಡಿಮೆ ಬಾಗುವ ಬಣ್ಣ. ನಾವು ಕಡಿಮೆ ಬಾಗುವ ಬಣ್ಣವನ್ನು ಕೇಳ್ತಾ ಇದ್ದಾರೆ. ಕಡಿಮೆ ಬಾಗುವ ಬಣ್ಣ ಯಾವುದಪ್ಪ ಅಂತ ಹೇಳಿದ್ರೆ ಕೆಂಪು. ಓಕೆ, ಕಡಿಮೆ ಬಾಗುವುದು. ಹೆಚ್ಚು ಬಾಗುವುದು ಯಾವುದಪ್ಪ ಅಂತ ಹೇಳಿದ್ರೆ, ಮೋರ್ ಆ್ಯಂಗಲ್ ಯಾವುದಕ್ಕಿದೆ? ನೇರಳೆಗಿದೆ, ನೇರಳೆ ಬಣ್ಣಕ್ಕೆ ಹೆಚ್ಚು. ಓಕೆ. ಸೊ ಇನ್ನೊಂದು ಕೊಟ್ಟು ಗೊತ್ತಿರಲಿ, ರೋಹಿತದ ಬಣ್ಣದಲ್ಲಿ ಮಧ್ಯದ ಬಣ್ಣ, ರೋಹಿತ ಮೀನ್ಸ್ ಸ್ಪೆಕ್ಟ್ರಮ್. ಬೈಬ್ಯಾಡ್ರಪ್ಪ ಸಾರ್ ಇಂಗ್ಲೀಷ್ನ ಬರೀರಿ, ಸಾರ್ ಇಂಗ್ಲೀಷ್ನಲ್ಲಿ ಬರೀರಿ, ಕೆಲವು ವರ್ಡ್ಸ್ಗಳನ್ನು ಇಂಗ್ಲೀಷಲ್ಲಿ ಬರೀರಿ ಅಂತ ಹೇಳ್ತೀರಿ. ರೋಹಿತ ಮೀನ್ಸ್ ಸ್ಪೆಕ್ಟ್ರಮ್. ನಾವು ಮೊದಲೆಲ್ಲ ಇಂಗ್ಲೀಷಲ್ಲೇ ಇದ್ದವರು, ಬಟ ದಡ್ಡಪಟ್ಟ ತಾಟಪಟ್ಟ ಎಲ್ಲ ಇಂಗ್ಲೀಷಲ್ಲಿ ಒದರಾಡಿ ಬಂದುಬಿಡ್ತಿದ್ವಾ. ನೆಕ್ಸ್ಟ್ ರಿಪ್ಲೈ ಹೆಂಗಿರೋದು ಅಂದರೆ, ಯಾಕಾರ ಬರ್ತೀರಿ ಸರ ಅಂದ್ಬಿಡೋರು. ಓಕೆ. ಆಮೇಲೆ ಕನ್ನಡಕ್ಕೆ ಹೊಂದ್ಕೊಂಡ್ವಿ. ಓಕೆ, ಕನ್ನಡ ಅಚ್ಚ ಕನ್ನಡ ಅದನ್ನು ಬಿಟ್ಟು ಬರೋಕ್ಕೆ ಆಗ್ತಾ ಇಲ್ಲ. ಓಕೆ, ಅಷ್ಟು ನಮಗೆ ಏನಾಗಿರುತ್ತೆ ಬಂದಿರುತ್ತೆ. ಆದರೂ ನಾನು ನಿಮಗೆ ಹೆಲ್ಪ್ ಮಾಡ್ತೀನಪ್ಪ. ಸ್ಪೆಕ್ಟ್ರಮ್,
ನಥಿಂಗ್ ಬಟ್ ರೋಹಿತ ಅಂತ. ರೋಹಿತದ ಬಣ್ಣದಲ್ಲಿ ನೋಡಿ, ಅವನು ವಿಬ್ಗಾಯರ್ ಅಂತ ಕೇಳೋದೇ ಇಲ್ಲ, ರೋಹಿತ ಅಂದ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡಬೇಕು. ಓಕೆ, ವಿಚ್ ಒನ್ ಈಸ್ ದ ಸೆಂಟರ್ ಕಲರ್ ಇನ್ ದ ಗ್ರೂಪ್ ಆಫ್ 7 ಕಲರ್ ಅಂತಲೂ ಕೇಳ್ಬೋದಿತ್ತಲ್ವಾ. ವಿಚ್ ನೇಮ್ ದ ಕಲರ್ ವಿಚ್ ಈಸ್ ಸೆಂಟರ್ ಇನ್ ದ ಸ್ಪೆಕ್ಟ್ರಮ್ ಅಂದ್ಬಿಡ್ತಾನೆ. ನೇಮ್ ದ ಕಲರ್ ವಿಚ್ ಈಸ್ ಸೆಂಟರ್ ಇನ್ ದ ಸ್ಪೆಕ್ಟ್ರಮ್. ರೋಹಿತದ ಬಣ್ಣದಲ್ಲಿ ಮಧ್ಯದ ಬಣ್ಣ ಯಾವುದು ಅಂದ್ಬಿಡ್ತಾನೆ. ಯಾವುದು? VIB GYOR. ಈ 7 ಬಣ್ಣದಲ್ಲಿ ಹೀಗೆ ಅಂತೇಳಿ ಬಂದಾಗ ಹಸಿರು ಬಣ್ಣ ನೋಡಿ. ಓಕೆ, ಹಸಿರು ಬಣ್ಣ ಏನಾಗಿರುತ್ತೆ ನೋಟಿಸ್ ಮಾಡುವಂಥದ್ದು. ನೆಕ್ಸ್ಟ್ ನಮ್ಮ ಪ್ರಶ್ನೆಗೆ ನಾವು ಜಂಪ್ ಆಗ್ತಾ ಇದ್ದೇವೆ. ನೀರಿನ ಗಾಳಿಯ ಗುಳ್ಳೆಗಳು ಈ ಕೆಳಗಿನಂತೆ ವರ್ತಿಸುತ್ತವೆ. ನೀರಿನ ಗಾಳಿಯ ಗುಳ್ಳೆಗಳು ಈ ಕೆಳಗಿನಂತೆ ವರ್ತಿಸುತ್ತವೆ. ಫ್ಯಾಂಟಾಸ್ಟಿಕ್ IAS ಕ್ವಶನ್ ಅದು ರೈಸ್ ಆಗಿದೆ, ನಿಮಗೆ ಗೊತ್ತಿರಲಿ. ಅಲ್ಲಿ ಪ್ರತಿಬಿಂಬವು ಹೇಗೆ ಮೂಡುತ್ತೆ ಅನ್ನೋದ್ರ ಬಗ್ಗೆನೂ ಹೇಳೋಣ, ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿ ಪೀನ ದರ್ಪಣ ಕಾನ್ವೆಕ್ಸ್ ಮಿರರ್, ಪೀನ ಮಸೂರ ಕಾನ್ವೆಕ್ಸ್ ಲೆನ್ಸ್. ಓಕೆ, ನಿಮ್ನ ಮಸೂರ ಕಾನ್ಕೇವ್ ಲೆನ್ಸ್, ನಿಮ್ನ ದರ್ಪಣ ಕಾನ್ಕೇವ್ ಮಿರರ್. ಎಸ್ ಪ್ಲೀಸ್. ಓಕೆ, ನೀರಿನ ಗುಳ್ಳೆಗಳು ಅಥವಾ ನೀರಿನ ಗಾಳಿಯ ಗುಳ್ಳೆಗಳು ಈ ಕೆಳಗಿನಂತೆ ವರ್ತಿಸುತ್ತವೆ. ನಾವಲ್ಲಿ ಇಮೇಜ್ ಮೇಲೆ ಡಿಪೆಂಡ್ ಮಾಡಬೇಕಾಗಿರುತ್ತೆ ಕೆಲವು ಬಾರಿ. ಓಕೆ, ಸಾಮಾನ್ಯವಾಗಿ ಯಾವ ರೀತಿ ವರ್ತಿಸುತ್ತವೆ ಅಂತೇಳಿ ಬಂದಾಗ ನಾವು ನೋಡಿಲ್ಲಿ ನೀವೇ ಹತ್ರ ಕೊಡ್ತೀರಾ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಹೇಗಿರುತ್ತೆ ಗೊತ್ತಾ? ನೀರಿನ ಗಾಳಿಯ ಗುಳ್ಳೆಗಳು ಅಂದರೆ ಹೀಗಿರುತ್ತೆ ಅಂದ್ಕೊಳ್ಳೋಣ. ಓಕೆ, ನಾವು ಇದರ ಮುಂದೆ ನಿಂತ್ಕೊಳ್ತಾ ಇದ್ದೀವಿ ಅಂದ್ಕೊಳ್ಳೋಣ. ಹೀಗೆ ಇದರ ಮುಂದೆ ನಾವು ಈ ರೀತಿ ನಿಂತ್ಕೊಳ್ತಾ ಇದ್ದೀವಿ ಅಂದ್ಕೊಂಡ್ರೆ, ಓಕೆ, ಈ ರೀತಿ ನಿಂತ್ಕೊಳ್ತಾ ಇದ್ದೀವಿ, ಹಾಯ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳೋಣ. ಸೊ ಆದರೆ ಇಲ್ಲೇನಾಗಿರುತ್ತೆ, ಚಿಕ್ಕದಾಗಿ ಈ ರೀತಿ ಮೂಡುತ್ತೆ. ಓಕೆ, ವಸ್ತು ಎಷ್ಟೇ ದೂರವಿದ್ದರೂ ಸಮೀಪವಿದ್ದರೂ ಒಂದು ಗುಣವನ್ನು ನಾವು ನೋಟಿಸ್ ಮಾಡ್ತೀವಿ ಕೆಲವೊಂದರಲ್ಲಿ, ಅದು ಯಾವಾಗಲೂ ಚಿಕ್ಕದಾದ ನೇರ ಮಿಥ್ಯ ಬಿಂಬ ಮೂಡುವಂಥದ್ದು. ಹೌದಾ? ಸೊ ಹಾಗಾದರೆ ನಾವಿಲ್ಲಿ ಸಾಮಾನ್ಯವಾಗಿ ಹಾಗಾದರೆ ಇವೆರಡರಲ್ಲಿ 2 ಚಾನ್ಸಸ್ ಇದೆ. ಏನು? ಈಗ ಇಲ್ಲದ್ದನ್ನು ಗುರುತಿಸ್ಬಿಡ್ತೀನಿ, ಆಯಿತಾ? ಇಲ್ಲದ್ದನ್ನು ಗುರುತಿಸೋದು ಅಂತ ಹೇಳಿದಾಗ ಪೀನ ಮಸೂರದಲ್ಲಿ ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬ 2 ಮೂಡುತ್ತೆ. ಹೌದಾ? ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬ ಮೀನ್ಸ್ ರಿಯಲ್ ಆ್ಯಂಡ್ ವರ್ಚುವಲ್ ಇಮೇಜಸ್ 2 ಮೂಡುತ್ತೆ. ಇದರಲ್ಲೂ ಮೂಡುತ್ತೆ, ನಂತರ ನಿಮ್ನ ದರ್ಪಣದಲ್ಲೂ ಮೂಡುತ್ತೆ. ಓಕೆ, ಆದರೆ ಗಾಳಿಯ ಗುಳ್ಳೆಗಳಲ್ಲಿ ನಮ್ಮ ಎಕ್ಸ್ಪ್ಲನೇಷನ್ ಪ್ರಕಾರ ಏನಾಗಿರುತ್ತೆ, ನೇರವಾದ ಚಿಕ್ಕದಾದ ಮಿಥ್ಯಬಿಂಬ ಮೂಡುವಂಥದ್ದು. ಯಾವುದರಲ್ಲಿ? ಪೀನ ದರ್ಪಣ, ನಿಮ್ನ ದರ್ಪಣ. ಸಾರ್ ಹೆಂಗಾಗ್ಬಿಡ್ತು, ಈಗ 2 ಕೊಟ್ಟರಲ್ಲ, ಏನು ಮಾಡ್ಬಿಡೋಕು ಸರ್, ಏನು ಮಾಡ್ಬೋದು ಸರ್? ಈಗ ಏನು ಮಾಡೋದು ಅನ್ನೋದಕ್ಕಿಂತ ಮುಂಚಿತವಾಗಿ ಇದರಲ್ಲಿ ಪಾರದರ್ಶಕ ಅಪಾರದರ್ಶಕ ನೋಟಿಸ್ ಮಾಡಬೇಕು. ಹೌದಾ? ಅದು ಭಾಳ ಇಂಪಾರ್ಟೆಂಟ್ ಅಲ್ಲನಪ್ಪ. ಪಾರದರ್ಶಕ ಅಪಾರದರ್ಶಕವನ್ನು ಗುರುತಿಸದೆ ನೀನು ಮುಂದಕ್ಕೆ ಹೆಂಗೆ ಹೋಗ್ತೀರಾ? ಹೌದಾ? ನಿಮ್ಮ ಪ್ರಕಾರ ಗಾಳಿಯ ಗುಳ್ಳೆಗಳು, ಗಾಳಿಯ ನೀರಿನ ಗುಳ್ಳೆಗಳು ಪಾರದರ್ಶಕನೋ ಅಪಾರದರ್ಶಕನೋ? ಓಕೆ, ಅಪಾರದರ್ಶಕ. ಹೌದಾ? ಐ ಆಮ್ ಸಾರಿ. ಓಕೆ, ಗಾಳಿಯ ನೀರಿನ ಗುಳ್ಳೆಗಳು ಏನಾಗಿರ್ತಾವಪ್ಪ ಅಂದರೆ ಪಾರದರ್ಶಕ ಗುಣವನ್ನು ಹೊಂದಿರುತ್ತವೆ. ಹಂಗೆ ಹೇಳೋಕೆ ಹೋಗಿ ಪಾರದರ್ಶಕ ಗುಣವನ್ನು ಹೊಂದಿರುತ್ತವೆ. ಹಾಗಾದರೆ ಇಂಗ್ಲೀಷ್ನಲ್ಲೇನು? ಟ್ರಾನ್ಸ್ಪರೆಂಟ್ಸ್. ಹೌದಾ? ಟ್ರಾನ್ಸ್ಪರೆಂಟ್ಸ್ ಹೊಂದಿರ್ತವೆ ಅಂತ ಹೇಳಿದ್ರೆ ಈಗ ಪೀನ ಮಸೂರ ಆಗೋದಕ್ಕೆ ಸಾಧ್ಯ ಇಲ್ಲ. ಹೌದಾ? ಯಾಕೆಂದರೆ ಇದು ಅಪಾರದರ್ಶಕ ವಸ್ತು. ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಕಾನ್ಕೇವ್ ಲೆನ್ಸ್. ಸಮಾಧಾನವಾಗಿ ಉತ್ತರವನ್ನು ಕೊಡಬೇಕು. ನಮಗೆ ಆಳದ ಜ್ಞಾನ ಇದ್ದರೆ ಪಾಠಗಳನ್ನು ರಿವಿಷನ್ ಕೊಡ್ತಾ ಇದ್ದದ್ದನ್ನು ಕೇಳ್ತಾ ಹೋದ್ರಿ ಅಂದರೆ ಮಾತ್ರ ನಿಮಗೆ ಗೊತ್ತಾಗ್ತಾ ಹೋಗುವಂಥದ್ದು. ಅರ್ಥ ಆಯಿತು? ಓಕೆ, ಸೊ ಹೀಗಾಗಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಒಂದು. ಓಕೆ, ನನ್ನ ಟೆಲಿಗ್ರಾಮ್ ಲಿಂಕ್ಗಳಲ್ಲಿ ಇಂಥ ಸಾಕಷ್ಟು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಬರ್ತೀವಿ. ಅರ್ಥ ಆಯಿತು? ಓಕೆ, ನೈಸರ್ಗಿಕ ರಬ್ಬರ್ಗಳನ್ನು ಮೆದುಗೊಳಿಸುವ ವಿಧಾನದಲ್ಲಿ ಈ ಕ್ರಿಯೆಯಲ್ಲಿ
ಮೆದುಗೊಳಿಸುವ ವಿಧಾನದಲ್ಲಿ ಈ ಕ್ರಿಯೆಯನ್ನು ಇದನ್ನು ರಾಸಾಯನಿಕ ಬದಲಾವಣೆ ಬಳಸುವರು. ನೈಸರ್ಗಿಕ ರಬ್ಬರನ್ನು ಮೆದುಗೊಳಿಸುವ ವಿಧಾನದಲ್ಲಿ ಅಷ್ಟೇ ಅದು ವಿಧಾನ ಬಳಸಿದ ಮೇಲೆ ಕ್ರಿಯೆ ಅವಶ್ಯಕತೆ ಇಲ್ಲ. ವಿಧಾನದಲ್ಲಿ ಈ ರಾಸಾಯನಿಕವನ್ನು ಬಳಸುವರು ಅಷ್ಟೇ, ಎನಫ್. ಈ ಕ್ರಿಯೆಯಲ್ಲಿ ಅಂತ ಬೇಡ. ನೈಸರ್ಗಿಕ ರಬ್ಬರನ್ನು ಮೆದುಗೊಳಿಸುವ ವಿಧಾನದಲ್ಲಿ ಈ ರಾಸಾಯನಿಕವನ್ನು ಬಳಸುವರು. ಓಕೆ, ರಾಸಾಯನಿಕವನ್ನು ಬಳಸುವರು ಅಥವಾ ಈ ರಾಸಾಯನಿಕವು ಬಳಸುವರು. ಉತ್ತರ ಆಪ್ಷನ್ ರೀತಿಯಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಓಕೆ, ರಂಜಕ ಫಾಸ್ಫರಸ್. ಗಂಧಕ ಸಲ್ಫರ್, ಗ್ರಾಫೈಟ್, ಸೋಡಿಯಂ. ಎಸ್ ಪ್ಲೀಸ್. ಓಕೆ, ಇಲ್ಲಿ ನಿಮ್ಮ ಉತ್ತರವನ್ನು ನಾವು ವೈಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದುಕೊಂಡ್ವಿ ಅಂದರೆ ತಪ್ಪಾಗುತ್ತೆ. ಸೊ ಸರಿಯಾದ ಉತ್ತರ ನಾವು ನೋಡೋವಂಥದ್ದು ಏನು ಅಂತ ಹೇಳಿದ್ರೆ ವೋಲ್ಕನೈಸೇಷನ್ ಅಂತ ಕರಿತೀವಿ. ಅದನ್ನು ಗೊತ್ತಿರಲಿ, ವೋಲ್ಕನೀಕರಣ ಅಂತ ಹೇಳಿ ಬಂದಾಗ ಗಂಧಕ. ಓಕೆ, ವೋಲ್ಕನೈಸೇಷನ್. ಕನ್ನಡದಲ್ಲಿ ವೋಲ್ಕನೀಕರಣ ಬರ್ತವೆ. ಇವೆಲ್ಲ ರಾಸಾಯನಿಕ ಹೆಸರುಗಳು. ಸೊ ಮುಂದೆ ನಾನು ಕೆಮಿಸ್ಟ್ರಿ ತಗೊಂಡಾಗ ಇವುಗಳೆಲ್ಲ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಈಗ ಸದ್ಯಕ್ಕೆ ರಬ್ಬರ್ನ ಮೆದು ಸ್ವಭಾವವನ್ನು ಕಠಿಣಗೊಳಿಸಲು ಏನು ಮಾಡ್ತೀವಿ, ಸಲ್ಫರನ್ನು ಆ್ಯಡ್ ಮಾಡ್ತೀವಿ, ಮಿಶ್ರಣಗೊಳಿಸಲಾಗುತ್ತೆ. ಆಗ ಅದು ಕಠಿಣಕ್ಕೆ ಬರುತ್ತೆ. ನಾವು ಬಳಕೆ ಮಾಡುವಂಥ ಎರೇಸರು, ಪೆನ್ಸಿಲ್ ಇಟ್ಕೊಂಡಿದ್ದಾರೆ ಕೆಲವರೆಲ್ಲ. ಪೆನ್ಸಿಲ್ ಆದ ನಂತರ ಗ್ರಾಫೈಟು, ಅದಾದ ನಂತರ ಹಿಂದ್ಗಡೆ ಕೊಟ್ಟಿರ್ತಾರೆ ರಬ್ಬರು. ಮನೆಗಳಲ್ಲಿ ಡಿಸ್ಕೋ ರಬ್ಬರ್ಗಳನ್ನು ನೋಡ್ತೀವಿ, ವಾಹನಗಳಲ್ಲಿ ಪಂಚರು. ಓಕೆ, ವಾಹನಗಳಲ್ಲಿ ಬಳಕೆ ಮಾಡಿ ಟೈರ್ ಮತ್ತು ಟ್ಯೂಬ್ಗಳು. ಇವೆಲ್ಲ ಬೆಸ್ಟ್ ಎಕ್ಸಾಂಪಲ್ಸ್. ಓಕೆ, ಹಾಗಾದರೆ ನಾವು ಸಾಮಾನ್ಯವಾಗಿ ವೋಲ್ಕನೀಕರಣ ಅಂತೇಳಿ ಬಂದಾಗ ಹೀಗೆ ನಾವು ನೋಟಿಸ್ ಮಾಡ್ತೀವಿ. ಇನ್ನೊಂದು ಗ್ಯಾಲ್ವನೈಸೇಷನ್ ಅಂತ ಇದೆ, ಗೊತ್ತಿರಲಿ. ಸಾಕಷ್ಟು ಕ್ರಿಯೆಗಳನ್ನು ನಾವು ಡಿಸ್ಕಸ್ ಮಾಡ್ತೀವಪ್ಪ ಇಲ್ಲಿ ಕೆಮಿಸ್ಟ್ರಿಯಲ್ಲಿ. ಏನೇನು? ಗ್ಯಾಲ್ವನೈಸೇಷನ್, ವಾಲ್ಕನೀಕರಣ, ತಟಸ್ಥೀಕರಣ, ನ್ಯೂಟ್ರಲೈಸೇಷನ್. ಓಕೆ, ನೆಕ್ಸ್ಟು ಕ್ಯಾಟನೀಕರಣ, ಕ್ಯಾಟನೈಸೇಷನ್. ಹೌದಾ? ನಂತರ ನಾವು ನೋಡೋದಾಯಿತು ಅಂದರೆ ಸಬ್ಲಿಮೇಷನ್ ಮೀನ್ಸ್ ಉತ್ಪತನ. ಹೌದು, ಇಂಥವೆಲ್ಲ ಕ್ರಿಯೆಗಳನ್ನು ನಾವು ನೋಟಿಸ್ ಮಾಡ್ತೀವಿ. ಗ್ಯಾಲ್ವನೈಸೇಷನ್ ಅಂತೇಳಿ ಸಹಿತ ಗಮನಿಸ್ತಕ್ಕಂಥದ್ದು ಗೊತ್ತಿರಲಿ. ಗ್ಯಾಲ್ವನೈಸೇಷನ್, ಗ್ಯಾಲ್ವನೀಕರಣ. ಈಗ ನಮ್ಮ ಈ ಪ್ರಶ್ನೆಗೆ ಉತ್ತರ ಇದ್ದಿದ್ದು ಅದೊಂದು ಮಾತ್ರ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಅರಿಶಿಣ ಪುಡಿಯಲ್ಲಿ ಮೆಥಾನಿಲ್ ಹಳದಿ ಇರುವಿಕೆಯನ್ನು ಪತ್ತೆ ಹಚ್ಚಲು ಬಳಸಲಾಗುವ ದ್ರಾವಣ ಸೊಲ್ಯೂಷನ್ ಯಾವುದು? ಎಸ್, ಹೈಡ್ರೋಕ್ಲೋರಿಕ್ ಆಮ್ಲ, HCl, ಹೈಡ್ರೋಕ್ಲೋರಿಕ್ ಆಮ್ಲ. ನೈಟ್ರಿಕ್ ಆಮ್ಲ, HNO3. ಓಕೆ, ಸಲ್ಫರ್ ಡೈಆಕ್ಸೈಡ್, SO2. ಸೋಡಿಯಂ ಹೈಡ್ರಾಕ್ಸೈಡ್, NaOH. ಓಕೆ, ಸೊ ಇಷ್ಟರಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ಸರಿಯಾದ ಉತ್ತರ ಏನಪ್ಪ? ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕರಿತೀವಿ. ಹೈಡ್ರೋಕ್ಲೋರಿಕ್ ಆಮ್ಲದ ನಂತರ ನೈಟ್ರಿಕ್ ಆಮ್ಲ, ಸಲ್ಫರ್ ಡೈಆಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಅಂತೇಳಿ ನೋಟಿಸ್ ಮಾಡ್ತೀವಿ. ಹೌದಾ? ಎಲ್ಲೆಲ್ಲಿ ಬಳಕೆ ಮಾಡ್ತೀರಿ ಸರ್, ಇವುಗಳು ಒಂಚೂರು ಹೇಳ್ಬಿಡ್ರಿ ಸರ್ ಅಂತೇಳಿ ಬಂದಾಗ ನೈಟ್ರಿಕ್ ಆಮ್ಲ HNO3 ಅಂತೇಳಿ ಬರ್ತದೆ. ಇವೆರಡನ್ನು ಬಳಕೆ ಮಾಡಿಬಿಟ್ವಿ ಅಂತೇಳಿದ್ರೆ ರಾಯಲ್ ಎನ್ಫೀಲ್ಡ್ ಅಲ್ಲ, ರಾಯಲ್ ವಾಟರ್ ಅಂತ ಕರಿತೀವಿ. ಯಾವುದ್ಯಾವುದಕ್ಕೆ? ಚಿನ್ನ ಮತ್ತು ಪ್ಲಾಟಿನಮ್ಗಳನ್ನು ಕರಗಿಸಲು ಬಳಸುವಂಥದ್ದನ್ನು ಅಕ್ವರೇಜಿಯಾ. ಇದಕ್ಕೆ ಇನ್ನೊಂದು ಹೆಸರು ಅಕ್ವರೇಜಿಯಾ. ಸಲ್ಫರ್ ಡೈಆಕ್ಸೈಡ್ ಅಂತೇಳಿ ಬಂದಾಗ ಎಲ್ಲಿ ನೋಟಿಸ್ ಮಾಡುವಂಥದ್ದು? ಸಲ್ಫರ್ ಡೈಆಕ್ಸೈಡ್ ಆಮ್ಲಮಳೆ, ಆ್ಯಸಿಡ್ ರೈನ್, ಆಮ್ಲಮಳೆಗೆ ಕಾರಣವಾದಂತಹ ಒಂದು ಸಂಯುಕ್ತ. ಓಕೆ, ಅಥವಾ ರಾಸಾಯನಿಕ ಅನ್ಬೋದು. ಇದಕ್ಕೆ ಇನ್ನೊಂದು ಆ್ಯಡ್ ಆಗುತ್ತೆ, ನೈಟ್ರೋಜನ್ ಆಕ್ಸೈಡ್ ಎರಡಿರುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಅಂದಾಗ 2020-20 FDA ಕ್ವಶನ್ ಇದು.
ಗೊತ್ತಿರಲಿ. ಇದ್ರ ಮೇಲೆ 4 ಪ್ರಶ್ನೆಗಳು ಬಂದಿದ್ದಾವೆ. ಓಕೆ, ಒಂದೊಂದು ರೀತಿಯಲ್ಲಿ ನಾನು ಈಗ ಹೇಳೋದ್ರ ಮೇಲೆ ಪ್ರಶ್ನೆ ಕೇಳ್ತಾ ಹೋಗಿದ್ದಾರೆ. ಸೊ ಇದರಲ್ಲಿ ಪ್ರಶ್ನೆಗಳನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಏನು ಅಂದರೆ ಸಾಬೂನುಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಸಾಬೂನುಗಳ ತಯಾರಿಕೆಯಲ್ಲಿ ನೋಟಿಸ್ ಮಾಡುವಂಥದ್ದು. ಓಕೆ, ಸೊ ನೆಕ್ಸ್ಟ್, ಮಣ್ಣಿನಲ್ಲಿರುವ ಆಮ್ಲ ಯಾವುದು? ನೇಮ್ ದ ಆಸಿಡ್ ಪ್ರೆಸೆಂಟ್ ಇನ್ ಸಾಯಿಲ್. ಆಮ್ಲ ಯಾವುದು? ಫಾರ್ಮಿಕ್ ಆಮ್ಲ, ಹ್ಯೂಮಿಕ್ ಆಮ್ಲ, ನೈಟ್ರಸ್ ಆಮ್ಲ, ಕೆಫಿನ್. ಓಕೆ, ಮಣ್ಣಿನಲ್ಲಿ ನಾವು ನೋಟಿಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಉತ್ತರ ಬಂತು. ವೆರಿ ಗುಡ್. ಓಕೆ, ಯಾವುದಪ್ಪ? ಹ್ಯೂಮಿಕ್ ಆಮ್ಲ ಅನ್ನೋದು. ಹೌದಾ? ಫಾರ್ಮಿಕ್ ಆಮ್ಲ ಅಂತೇಳಿ ಬಂದಾಗ ಇರುವೆ ಮತ್ತು ಜೇನುನೊಣದಲ್ಲಿ ನೋಡ್ತೀವಿ. ಹೌದಾ? ತುರ್ಕೆ ಸೊಪ್ಪಲ್ಲಿ ಫಾರ್ಮಿಕ್ ಆಮ್ಲ ಇರುತ್ತೆ. ಕಡಿದ್ರೆ ಉಜ್ಜಿದ್ರೆ ಗ್ಯಾರಂಟಿ. ಓಕೆ, ನಿನ್ನೆ ನಮ್ಮ ಸ್ಟೂಡೆಂಟು ಸಹಿತ ಹೇಳಿದ್ದು ಸರ್, ಸೊಳ್ಳೆಯಲ್ಲಿ ಇರುತ್ತಲ್ಲ. ಹೌದು, ಸೊಳ್ಳೆಯಲ್ಲೂ ಇರ್ತದೆ. ಓಕೆ, ಆ ರಕ್ತ ಹೀರಿದ ನಂತರ ಅದು ಬಿಟ್ಟು ಹೋಗುವಂಥ ಗುಣ ಇದು. ಅವಾಗೇನಾಗಿರುತ್ತೆ? ಸಾಮಾನ್ಯವಾಗಿ ನೋಡೋದು. ಬಟ್ ಅತಿ ಹೆಚ್ಚಾಗಿ ಕೆಂಪಿರುವೆಗಳಲ್ಲಿರುತ್ತೆ. ಓಕೆ, ಕೆಂಪಿರುವೆಗಳಲ್ಲಿ ಇರುತ್ತೆ. ರೆಡ್ ಆ್ಯಂಟ್ಸ್ ಅಂತ ಕರಿತೀವಿ. ರೆಡ್ ಆ್ಯಂಟ್ಸ್ಗಳಲ್ಲಿ ಹೆಚ್ಚಾಗಿರುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಮೆಥನೋಯಿಕ್ ಆಮ್ಲ. ಓಕೆ, ಮೆಂಥೋಪ್ಲಸ್ ನೆನ್ಪಿಡಬೇಕಿದ್ದಾನೆ. ಮೆಂಥೋಪ್ಲಸ್ ಇದರಿಂದನೇ ಆಗಿರೋದು, ಮೆಥನೋಯಿಕ್. ಓಕೆ, ನೆಕ್ಸ್ಟು ನೈಟ್ರಸ್ ಆಮ್ಲ ಅಂಥೇಳಿ. ಓಕೆ, ನೈಟ್ರಸ್ ಅಥವಾ ನೈಟ್ರಿಕ್ ಆಮ್ಲ ಅಂತಲೇ ಹೇಳ್ಬೋದು. ನೈಟ್ರಸ್ ನಗಿಸುವ ಅನಿಲ ಅಂಥೇಳಿ ಕರಿತೀವಿ. ನೈಟ್ರಿಕ್ ಆಮ್ಲ ಅಂಥೇಳಿ ಕನ್ಸಿಡರ್ ಮಾಡೋದು. ನೈಟ್ರೋಜನ್ ಅಥವಾ ನೈಟ್ರಿಕ್ ಆಕ್ಸೈಡ್ ಅಂಥೇಳಿ ನೈಟ್ರಸ್ ಆಮ್ಲ. ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿರೋದಾ? ನೈಟ್ರೋಜನ್ ಆಕ್ಸೈಡ್ ಅದು ನೈಟ್ರಸ್ ಆಕ್ಸೈಡ್ ಕಣಪ್ಪ. ಆ್ಯಕ್ಚುಲಿ ನೈಟ್ರಸ್ ಆಕ್ಸೈಡ್, ಎಸ್, ನೈಟ್ರಸ್ ಆಕ್ಸೈಡ್. ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿರುವಂಥ ಕಾನ್ಸೆಪ್ಟ್ ಇದು. ಓಕೆ, ಇಲ್ಲಿ ಹೋಗೇ ಬಿಡ್ತಾ ಇಲ್ಲ ಅದು. ಎಸ್, ನೈಟ್ರಸ್ ಆಮ್ಲ ಅಂಥೇಳಿ ನಾವು ನೋಟಿಸ್ ಮಾಡ್ತೀವಿ. ಇನ್ನೊಂದು ಕೆಫಿನ್ ಸಾಮಾನ್ಯವಾಗಿ ಎಲ್ಲಿ ಬಳಕೆ ಮಾಡ್ತೀವಿ? ಇದಕ್ಕೆ ಸರಿಯಾದ ಉತ್ತರ, ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ? ಹ್ಯೂಮಿಕ್ ಆಮ್ಲ, ಫಾರ್ಮಿಕ್ ಆಮ್ಲ ನೋಡಿದ್ವಿ. ನೈಟ್ರಸ್ ಆಮ್ಲ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ನೋಡುವಂಥದ್ದು. ಓಕೆ, ಇದಾದ ನಂತರ ಕೆಫಿನ್ ಏನಾಗಿರುತ್ತೆ? ಕಾಫಿ ಮತ್ತು ಚಹಾದಲ್ಲಿ. ಹೌದಾನೆ? ಕಾಫಿ ಮತ್ತು ಚಹಾದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬಳಸುವಂತಹ ರಾಸಾಯನಿಕವಾಗಿರುತ್ತೆ. 2019 PSI ಕ್ವಶನ್ ಇದು. ನೆಕ್ಸ್ಟ್, ಗಾಜು ಇದು ಗ್ಲಾಸ್ ಈಸ್ ವಿದ್ಯುತ್ ಅವಾಹಕ, ಬ್ಯಾಡ್ ಎಲೆಕ್ಟ್ರಿಕ್ ಕಂಡಕ್ಟರ್ ಅಂತೇಳಿ ಕರಿತೀವಿ. ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತಲೂ ಹೇಳ್ಬೋದು. ಬ್ಯಾಡ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ನೆಕ್ಸ್ಟ್ ಉಷ್ಣ ಅವಾಹಕ, ಬ್ಯಾಡ್ ಕಂಡಕ್ಷನ್ ಆಫ್ ಹೀಟ್ ಅಂತಲೂ ಹೇಳ್ತೀವಿ. ಓಕೆ, ಬೋತ್ 1 and 2, ಮೇಲಿನ 1 ಮತ್ತು 2, ಮೇಲಿನ ಯಾವುದೂ ಅಲ್ಲ ಅಂತ ಆಪ್ಷನ್ ಇದೆ. ಗಾಜು ನಿಮ್ಮ ಪ್ರಕಾರ ನೋಡೋದಾಯಿತು ಅಂದರೆ ಸೂಪರ್ ಕೂಲ್ ಲಿಕ್ವಿಡ್. ಅದು ಗೊತ್ತಿರಲಿ. ಆದರೆ ಸೂಪರ್ ಅಂತೇಳಿ ಬಂದಾಗ ಏನಾಗಿರುತ್ತೆ? ಘನಸ್ಥಿತಿಗೆ ಬದಲಾಗಿರುತ್ತೆ ಅಂತ ತಿಳ್ಕೊಬೇಕು ಅದನ್ನು. ಓಕೆ, ಇದರಲ್ಲಿ ನಾವು ಗಮನಿಸುವಂಥದ್ದು ಅದು ಉಷ್ಣ ವಿದ್ಯುತ್ ಅವಾಹಕವನ್ನು ಹೊಂದಿರುತ್ತೆ, ಉಷ್ಣ ಅವಾಹಕ ಗುಣವನ್ನು ಹೊಂದಿರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಏನಾಗಿರುತ್ತೆ? ಮೇಲಿನ 1 ಮತ್ತು 2 ಆಗಿರುತ್ತದೆ. ಗೊತ್ತಿಲ್ಲ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಎಸ್, ಆಲ್ಕೋಹಾಲ್ನ pH ಮೌಲ್ಯ ಕೇಳ್ತಾ ಇದ್ದಾರೆ. ಆಲ್ಕೋಹಾಲ್ ಅಥವಾ ಎಥೆನಾಲ್, ಹೌದಾ? ಕಾಕುಂಬಿಕಾ ಅಥವಾ ಮೊಲಾಸಿಸ್ ಅಂತೇಳಿ ಕರಿತೀವಿ. ಕಾಕುಂಬಿಕಾ ವಿಧಾನದಲ್ಲಿ ಅಥವಾ ಮೊಲಾಸಿಸ್ ವಿಧಾನದಲ್ಲಿ ನಾವು ಏನು ಮಾಡ್ತೀವಿ? ಕಬ್ಬಿನ ಸಿಪ್ಪೆಯಲ್ಲಿ ಜಿಡ್ಡಿನ ಅಂಶನ ಹೊರತೆಗೆಯುವಂಥ ಅಂಶ pH ಮೌಲ್ಯ ಇದು. C2H5OH ಅಂತೀವಿ. ಅದರ pH ಮೌಲ್ಯ ಯಾವುದಪ್ಪ ನೋಡೋದಾಯಿತು ಅಂದರೆ 7.33. ಓಕೆ, ಕಂಟಿನ್ಯೂ ಮಾಡ್ಬೋದು. 7.33 to 7.43ವರೆಗೆ ರೇಂಜ್ ಇದು. ಓಕೆ, ಸೊ ಇಲ್ಲದಿದ್ದರೆ ಇವುಗಳಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು 7.3 ಬಂದರೂ ಸರಿ, 7.33ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಗಮನಿಸಬೇಕಾಗಿರುವಂಥದ್ದು 5.6 ಅಂತೇಳಿ ಬಂದಾಗ ಉತ್ತರ 5.6 ಸರಿಯಾದ ಉತ್ತರ. ಇದಕ್ಕೇನಪ್ಪ ಉತ್ತರ ಅಂತ ಹೇಳಿದ್ರೆ ಆಮ್ಲಮಳೆ. ಆಮ್ಲಮಳೆ. ನೆಕ್ಸ್ಟು 6.5 ಅಂತೇಳಿ ಬಂದಾಗ ಹಾಲು, ಮಿಲ್ಕ್, ಲ್ಯಾಕ್ಟೋಸ್ ಅಂಶ ಇರುತ್ತೆ, ಗೊತ್ತಿರಲಿ. 7.6 ಅಂತೇಳಿ ಬಂದಾಗ ಸಾಮಾನ್ಯವಾಗಿ ಇದು ರಕ್ತಕ್ಕೆ ಸಮೀಪದ್ದು.
ಓಕೆ, ಇಲ್ಲಿಂದ ಶುರುವಾಗುತ್ತೆ 7.5 ಇಂದ 8ವರೆಗೂ ರಕ್ತ. ಸೊ ಹಾಗಾಗಿ ರಕ್ತಕ್ಕೆ ಬರ್ತಕ್ಕಂಥ ಕಾನ್ಸೆಪ್ಟ್ ರಕ್ತ. ಬೇಸ್ ಕಂಟೆಂಟ್ಗೆ ನೋಡೋದು. ನಮಗೆ ಗೊತ್ತಿದೆ ಲೆಸ್ ದ್ಯಾನ್ 7 ಇತ್ತು ಅಂತ ಹೇಳಿದರೆ ಆಮ್ಲ. 2019 PSI ಕ್ವಶನು ಮೋರ್ ದ್ಯಾನ್ 7 ಇತ್ತು ಅಂತ ಹೇಳಿದ್ರೆ ಪ್ರತ್ಯಾಮ್ಲ. ಓಕೆ, ಆಮ್ಲ ಪ್ರತ್ಯಾಮ್ಲ ಇವುಗಳನ್ನು ನೋಟಿಸ್ ಮಾಡಬಹುದು. ಆಯಿತು. ಸೊ ಹೀಗೆ ಗಮನಿಸ್ತಕ್ಕಂಥದ್ದು. ಎಸ್, ಕ್ಲಿಯರ್. ಹೈಪರ್ಮೆಟ್ರೋಪಿಯಾಕ್ಕೆ ಬಳಕೆ ಮಾಡುವ ಹೈಪರ್ಮೆಟ್ರೋಪಿಯಾ ಇಂಗ್ಲೀಷ್ನಲ್ಲೂ ಬರೆದು ಬಿಡ್ತೀನಿ. ಹೈಪರ್ ಮೆಟ್ರೋಪಿಯಾಕ್ಕೆ ಪರಿಹಾರಕ್ಕಾಗಿ ಬಳಸುವ ವಸ್ತು ಯಾವುದು? ಪೀನ ದರ್ಪಣ, ಕಾನ್ವೆಕ್ಸ್ ಮಿರರ್, ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್. ನಿಮ್ನ ದರ್ಪಣ ಕಾನ್ಕೇವ್ ಮಿರರ್, ನಿಮ್ನ ಮಸೂರ ಕಾನ್ಕೇವ್ ಲೆನ್ಸ್. ಸರಿಯಾದ ಉತ್ತರ ಪೀನ ಮಸೂರ ಸರಿಯಾದ ಉತ್ತರವಾಗಿರುತ್ತೆ. ಓಕೆ, ಪೀನ ಮಸೂರ ಅಂಥೇಳಿ ಬಂದಾಗ ಎಸ್ ಹೀಗೆ ಗಮನಿಸ್ತಕ್ಕಂಥದ್ದು ಪೀನ ಮಸೂರ ಅಂಥೇಳಿ ನೋಟಿಸ್ ಮಾಡುವಂಥದ್ದು. ಸೊ ಇದರಲ್ಲಿ ಪೀನ ಮಸೂರ ಅಂಥೇಳಿ ಬಂದಾಗ ದೂರದೃಷ್ಟಿ ದೋಷದ ಪರಿಹಾರ. ನಥಿಂಗ್ ಬಟ್ ಹೈಪರ್ಮೆಟ್ರೋಪಿಯಾ ದೂರದೃಷ್ಟಿ ದೋಷ, ಮಯೋಪಿಯಾ ಸಮೀಪ ದೃಷ್ಟಿ ದೋಷ. ಓಕೆ, ಸಮೀಪ ದೃಷ್ಟಿ ದೋಷವನ್ನು ಪರಿಹರಿಸಲು ಇಲ್ಲಿದೆ. ಓಕೆ, ನಿಮ್ನ ಮಸೂರ ಅಂತೇಳಿ ಬಳಕೆ ಮಾಡ್ತೀವಿ. ಅಂಡರ್ಸ್ಟೋಡ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿಗೆ ನಮ್ಮ MCQ ಕಾನ್ಸೆಪ್ಟ್ ಮುಕ್ತಾಯ ಆಗುತ್ತೆ. ಆಯಿತಾ? ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟನ್ನು ನಾವು ನೋಡಿದಂಗಿತ್ತಲ್ವ, ಆ ಲಾಸ್ಟ್ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ಬೋಣ. ಯಾವುದರಲ್ಲಿ ಅಂತೇಳಿದರೆ ಶಬ್ದದ ಕಾನ್ಸೆಪ್ಟಲ್ಲಿ. ಹೌದಾ? ಶಬ್ದದ ಕಾನ್ಸೆಪ್ಟಲ್ಲಿ ಜಬರ್ದಸ್ತಾಗಿ ಈಗ ರನ್ ಆಗೋಣ ಒಂದೊಂದಾಗಿ. ಓಕೆ, ಹೀಗೆ ಲಾಸ್ಟ್ ಕ್ಲಾಸಲ್ಲಿ ಏನು ನಡೆದಿತ್ತು ಅಂತ ಹೇಳಿದ್ರೆ ಶ್ರವಣಾತೀತ ಅಲೆಗಳು ಅಥವಾ ಅಲೆಗಳ ಆವೃತ್ತಿ ಶ್ರೇಣಿಯಲ್ಲಿ ನಿಲ್ಲಿಸಿದ್ದೆ ನಾನು. ಅಲೆಗಳ ಆವೃತ್ತಿ ಶ್ರೇಣಿಯಲ್ಲಿ ನಾನು ನಿಲ್ಲಿಸಿದ್ವಿ. ಅಲೆಗಳ ಆವೃತ್ತಿ ಶ್ರೇಣಿ ಅಂತೇಳಿ ಬಂದಾಗಿತ್ತಲ್ವ. ಸೊ ಇದರಲ್ಲಿ ನಾವು ಗ್ರಾಫಿಕಲ್ ಸ್ಟ್ರಕ್ಚರ್ ಮೂಲಕ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ. ಸ್ವಲ್ಪ ಗಮನ ಹರಿಸ್ಬೇಕಿಲ್ಲಿ. ಗ್ರಾಫಿಕಲ್ ಸ್ಟ್ರಕ್ಚರ್ ಅಂತೇಳಿ ಬಂದಾಗ ತಗೋಬೋದಲ್ಲ, ತರಂಗ ದೂರಗಳನ್ನು ನೀವು ಗಮನಿಸ್ತಾ ಹೋಗಬೇಕು. ತರಂಗ ದೂರಗಳು ಹೀಗಿದ್ದು ನೀವು ಗಮನಿಸ್ತಾ ಇದ್ದೀರಿ. ತರಂಗ ದೂರದ ಡಿಫ್ರೆನ್ಸಸ್ಗಳನ್ನು ನೋಟಿಸ್ ಮಾಡ್ತಾ ಇದ್ದೀರಿ ಸ್ನೇಹಿತರೆ. ಏನು ಗೊತ್ತಾ, ಇಲ್ಲಿಂದ ಇಲ್ಲಿವರೆಗೆ ಒಂದು ಹಂತ ಇದೆ. ಹೌದಾ? ಇಲ್ಲಿಂದ ಇಲ್ಲಿವರೆಗೆ ಇನ್ನೊಂದು ಹಂತ ಇದೆ. ಹೌದಾ? ಇಲ್ಲಿಂದ ಇಲ್ಲಿವರೆಗೆ ಇನ್ನೊಂದು ಹಂತ ಇದೆ. ಲೈವ್ ಎಕ್ಸಾಂಪಲನ್ನು ಕೊಟ್ಟು ಆನ್ಸರ್ ಮಾಡ್ಬೋದು. ಅಂಥ ಕಾನ್ಸೆಪ್ಟ್ ಇದು. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ಇಂಥ ಕಾನ್ಸೆಪ್ಟ್ಗಳನ್ನು ನಾವು ಡಿಸ್ಕಸ್ ಮಾಡುವಾಗ ಸ್ನೇಹಿತರೆ. ಓಕೆ, ಸೊ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಅಶ್ರವ್ಯ ಶ್ರೇಣಿ ಅಂತ ಕರಿತೀವಿ. ಏನಂತೀವಿ? ಅಶ್ರವ್ಯ ಶ್ರೇಣಿ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇನ್ಫ್ರಾಸೋನಿಕ್ ರೇಂಜ್ ಅಂತ ಕರಿತೀವಿ. ಇನ್ಫ್ರಾಸೋನಿಕ್ ರೇಂಜ್ ಅಂತ ಹೇಳಿದಾಗ ಡಿಯರ್ ಸ್ಟೂಡೆಂಟ್ಸ್ ಏನು ಗೊತ್ತಾ, ಲೆಸ್ ದ್ಯಾನ್ 20 ಹರ್ಟ್ಸ್ ಇರುತ್ತೆ. ನಮ್ಮ ಅನುಭವಕ್ಕೆ ಬಾರದೇ ಇರುವಂತಹ ಅಲೆಗಳ ಸ್ಥಿತಿ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಏನಂತ ಕರಿತೀವಿ? ಇನ್ಫ್ರಾಸೋನಿಕ್. ಗಮನಿಸ್ತಾ ಇದ್ದೀರಿ? ಓಕೆ, ಈಗ 20 ಅಂತೇಳಿ ಬಂದಾಗ ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ಬೋದು? ಭೂಕಂಪನ ಅಲೆಗಳು. ಏನು ಗೊತ್ತಾ, ಇವುಗಳು ನಮ್ಮ ಅನುಭವಕ್ಕೆ ಬರಂಗೇ ಇಲ್ಲ. ಹೌದು, ಭೂಮಿಯಲ್ಲಿ ಏನಾಗ್ಬಿಟ್ಟಿರುತ್ತೆ ಗೊತ್ತಾ? ಸೊ ಶಿಲಾಗೋಳದಲ್ಲಿ ಏನಾಗಿರುತ್ತೆ, ಕಂಪನಗಳು ಸೃಷ್ಟಿಯಾಗುತ್ತೆ. ಆ ಕಂಪನಗಳು ಅಲ್ಲೇ ನಿಲ್ಲಲ್ಲ. ಲಾಂಜಿಟ್ಯೂಡಿನಲ್ ವೇವು ಹೌದದು, ಅಲ್ಲಿ ಕಂಪನ ನಡೆಯೋದು. ಯಾಕೆಂದರೆ ಲೆಸ್ ದ್ಯಾನ್ 20 ಹರ್ಟ್ಸ್ ನಾನು ಹೇಳ್ತಾ ಇರೋದು.
ಓಕೆ, ಲೆಸ್ ದ್ಯಾನ್ 20 ಹರ್ಡ್ಸ್ ಅಂತ ಹೇಳಿದಾಗ ಸಹಜವಾಗಿ ಕಂಪನಗಳು ನಮ್ಮ ಅನುಭವಕ್ಕೆ ಬರಲ್ಲ. ಸಾಮಾನ್ಯವಾಗಿ ತರಂಗದವರು ಹೀಗಿರ್ತವೆ. ಬಂದ ನಂತರ ಭೂಮಿಯನ್ನು ಟಚ್ ಮಾಡಿದ ನಂತರ ಅಲ್ಲೇ ಇರಲ್ಲ, ಅಲ್ಲೇ ಕಂಪಿಸೋದಾಗಿದ್ದರೆ ಭೂಕಂಪನ ನಮಗೇನು ಮಾಡಲ್ಲ ಅಂತ ಅನ್ಕೋಬೋದಾಗಿತ್ತು. ಭಾಳ ಪರಿಣಾಮ ಬೀರ್ಬಿಡುತ್ತೆ. ಓಕೆ, ಇವತ್ತು ಅರ್ಲಿ ಮಾರ್ನಿಂಗ್ ಯಾರೋ ಒಬ್ಬರು ಮತ್ತೆ ಇನ್ನೊಂದು ಕ್ವಶನನ್ನು ಹಾಕಿದ್ದಾರೆ. ಸರ್, ಭೂಕಂಪನ ಅಲೆಗಳು ಅಂತೇಳಿ ಬಂದಾಗ ರಿಕ್ಟರ್ ಮಾಪಕದಿಂದ ಬಳಕೆ ಮಾಡ್ತೀವಿ, ರಿಕ್ಟರ್ ಮಾಪಕದಿಂದ ಅಳಿತೀವಿ, ಹೌದಾ? ಆದರೆ ರಿಕ್ಟರ್ ಓಕೆ ಸಿಸ್ಮೋಗ್ರಾಫ್ ಅಂದರೆ ಏನು ಸರ್, ಮತ್ತು ಸಿಸ್ಮಿಕ್ ಅಲೆಗಳು ಅಂತ ಅಂದರೆ ಏನು ಸರ್ ಅಂತ ಹೇಳೋದು ಗೊತ್ತಿರಲಿ ಸ್ನೇಹಿತರೆ. ಏನು ಗೊತ್ತಾ, ಇನ್ಫ್ರಾಸೋನಿಕ್ ಅಲೆಗಳು ಅಂತಲೂ ಕರಿತೀವಿ, ಅದಕ್ಕೆ ಇನ್ನೊಂದು ಹೆಸರು ಸಿಸ್ಮಿಕ್ ಅಲೆಗಳು ಅಂತಲೂ ಕರಿತೀವಿ. ಓಕೆ, ಇದಕ್ಕೆಲ್ಲ ಒಂದೇ ಹೆಸರು. ನಾವು ಯಾವಾಗಲೂ ಪದ್ಮವನ್ನು ಪದ್ದು ಅಂತೀವಿ, ಹೌದಾ? ನಿರಂಜನನ ನಿರಿ ಅಂತೀವಿ, ರಾಘವೇಂದ್ರವನ್ನ ರಾಘು ಅಂತೀವಿ, ಪ್ರೀತಿ, ಹೌದಾ? ನಮ್ಮನೆಗೆ ಪದ್ಮ ಮತ್ತಿನ್ನೊಂದು ಪಮ್ಮಿ ಅಂತ ಅಂದಿದ್ದು ಉಂಟು. ಓಕೆ, ಪಿಂಕಿ ಅಂದಿದ್ದು ಉಂಟು. ಮತ್ತೆ ಮುಂದುವರಿಯಂಗಿಲ್ಲ, ಇವಕ್ಕೆ ಸಾಕು, ಒಂದೆರಡು ಪ್ರೀತಿ ಹೆಸರು ಸಾಕು. ಹಾಗೇನೆ ಇನ್ನೊಂದು ಹೆಸರುಗಳನ್ನು ನಾವು ನೋಡ್ತೀವಿ. ಇನ್ಫ್ರಾಸೋನಿಕ್ಗೆ ಇನ್ನೊಂದು ಹೆಸರು ಏನು ಗೊತ್ತಾ, ಸಿಸ್ಮಿಕ್ ಅಲೆಗಳು. ಅವುಗಳನ್ನು ಅಧ್ಯಯನ ಮಾಡಲು ಗ್ರಾಫಿಕಲ್ ಸ್ಟ್ರಕ್ಚರ್ಗಳಲ್ಲಿ ಅಧ್ಯಯನ ಮಾಡ್ತೀವಿ, ಹಾಗಾಗಿ ಸಿಸ್ಮೋಗ್ರಾಫ್ ಅಂತ ಕರೆದು ಬರ್ತೀವಿ. ಓಕೆ, ಸಿಸ್ಮೋಗ್ರಾಫ್ ಅಂತ ಕರೆದು ಬರ್ತೀವಿ. ಇದಾದ ನಂತರ ಇದನ್ನು ಸಿಸ್ಮೋಗ್ರಾಫ್ ಏನು ಅಂತ ಹೇಳಿದ್ರೆ ಅಲೆಗಳ ಅಧ್ಯಯನ ಮಾತ್ರ. ಓಕೆ, ಅಲೆಗಳು ಯಾವ ರೀತಿ ಸೃಷ್ಟಿ ಆಗ್ತವೆ, ಸಿ ಅಲೆಗಳು, ಎಸ್ ಅಲೆಗಳು ಅಂತೇಳಿ ಬರ್ತವೆ, ಹೌದಾ? ಸೊ ಇದಾದ ನಂತರ ತೀವ್ರತೆಯನ್ನು ಅಳೆಯಲು ನೋಡಿ, ತೀವ್ರತೆಯನ್ನು ಅಳೆಯೋದಕ್ಕೆ ಇರ್ತಕ್ಕಂಥ ಗ್ರಾಫಿಕಲ್ ಸ್ಟ್ರಕ್ಚರ್ಗಳನ್ನು ನೋಡ್ತೀವಿ. ಆ ತೀವ್ರತೆಯನ್ನು ರಿಕ್ಟರ್ ಮಾಪಕದಿಂದ ಅಳಿತವೆ. ಇನ್ನೊಂದು ಕ್ವಶನ್ ಹಂಗೆ ಸ್ಕ್ರೋಲ್ ಆಗಿತ್ತು ನನಗೆ, ಏನು ಅಂತ ಹೇಳಿದ್ರೆ, ಸರ್ ರಿಕ್ಟರ್ ಮಾಪಕದಲ್ಲಿ ನಾವು ನೋಟ್ ಮಾಡುವಂಥದ್ದು ಏನಾಗಿರುತ್ತೆ, ಮಾರಣಾಂತಿಕವಾದಂತಹ ತೀವ್ರತೆ ಏನಾಗಿರುತ್ತೆ ಅಂದರೆ ಆ ರಿಕ್ಟರ್ ಮಾಪಕದಲ್ಲಿ ನೋಟ್ ಆಗಿದ್ದರೆ ಅದು ಯಾವುದಾಗಿರುತ್ತೆ. ಮಾರಣಾಂತಿಕ ಅಂದರೆ ಏನು ಇರೋದಿಲ್ಲ, ನಾಶ. 7 ದಾಟಿಬಿಟ್ರೆ ಮುಗ್ದೋಯ್ತು. 2ರಿಂದ 3 ಬಂತು ಅಂತ ಹೇಳಿದ್ರೆ, 2ರಿಂದ 3 ಬಂದು ಕೌಂಟಿಂಗ್ ಬಂತು ಅಂದರೆ ಏನು ಗೊತ್ತಾ, ಸ್ವಲ್ಪ ಶೇಕ್ ಆಗುತ್ತೆ ಅಷ್ಟೇ, ನಮಗೇನು ಅನಿಸಲ್ಲ, ತೊಟ್ಟು ತೂಗ್ದಂಗೆ ಆಗಿ ಸುಮ್ಮನಾಗುತ್ತೆ, ಆಯಿತಾ? 3 ದಾಟಿತು ಅಂತ ತಿಳ್ಕೊಳ್ಳಿ, ಗೋಡೆಗಳೆಲ್ಲ ಸೀಳ್ಲಿಕ್ಕೆ ಶುರುವಾಗ್ತದೆ, ನೆಲ ಪೂರ್ತಿ ಶೇಕ್ ಆಗ್ಲಿಕ್ಕೆ ಶುರುವಾಗುತ್ತೆ. ನಮಗೆ ಅದರ ಅನುಭವ ಭಾಳ ಎಫೆಕ್ಟ್ ಅಂತ ಅನಿಸುತ್ತೆ. ಓಕೆ, ಆವಾಗ ಮರ ಹಿಡ್ಕೊಳೋದುಂಟು, ಕಂಬಗಳನ್ನ ಹಿಡ್ಕೊಳೋದುಂಟು, ಸಹಜವಾಗುತ್ತೆ. ಓಕೆ, 5 ದಾಟಿತು ಅಂದ್ಬಿಟ್ರೆ ಬಿಲ್ಡಿಂಗ್ ಎಲ್ಲ ಮೇಲೆ ಬೀಳಲಿಕ್ಕೆ ಶುರುವಾಗ್ತವೆ. ಓಕೆ, ಇದು ಮಾರಣಾಂತಿಕ ಅಲ್ಲ. ಓಕೆ, ಜಸ್ಟ್ ಬರೀ ಏನು ಬಿಲ್ಡಿಂಗ್ ಮೇಲೆ ಬಿದ್ದ ನಂತರ ಅಥವಾ ಏನೋ ಸಣ್ಣ ಪುಟ್ಟ ಬಂದಾಗ ಅಲುಗಾಡಿದ ನಂತರ ಮನೆಗಳಲ್ಲಿ ಹಂಗೆ ಶೋ ಪೀಸ್ ಆಗಿಟ್ಟಿದ್ದಾವೆಲ್ಲ ದಡ ಬೀಳಲಿಕ್ಕೆ ಶುರು ಆಗ್ತವೆ, ತಕ್ಷಣ ಹೊರಗೆ ಬಂದುಬಿಡ್ತೀವಿ. ಸೊ ಇದು ಮಾರಣಾಂತಿಕ ಅಂದಾಗ 7 ದಾಟ್ಬಿಡುತ್ತೆ. 2 ಎಫೆಕ್ಟ್ 7.3 7.4 ಹಿಂಗೆ ರೇಂಜಿಗೆ ಹೋಗುತ್ತೆ. ಓಕೆನಾ? ಸೊ ನೆಕ್ಸ್ಟು ಅಶ್ರವ್ಯ ಶ್ರೇಣಿ ಅಂತೇಳಿ ಬಂದಾಗ ಸ್ನೇಹಿತರೆ, ಅಶ್ರವ್ಯ ಶ್ರೇಣಿ ಅಂತೇಳಿ ಬಂದಾಗ ಏನಾಗಿರುತ್ತೆ ನೋಡೋಣ. ಅಶ್ರವ್ಯ ಶ್ರೇಣಿ ಮುಗಿತಲ್ಲ, ಶ್ರವಣ ಶ್ರೇಣಿ. ಶ್ರವಣ ಶ್ರೇಣಿ ಅಂತೇಳಿ ಕರಿತೀವಿ. ಇದನ್ನು ನಾವು ನೋಡುವಂಥದ್ದೇನು, ಆಡಿಬಲ್ ರೇಂಜ್. ಇಂಗ್ಲೀಷ್ನಲ್ಲಿ ಆಡಿಬಲ್ ಅಲ್ಲೇ ಇದೆ, ಆಡಿಬಲ್ ರೇಂಜ್, ಕೇಳಿಸುವಂಥದ್ದು, ಆಡಿಬಲ್ ರೇಂಜ್ ಅಂತೀವಿ. ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ, 20 ಹರ್ಡ್ಸ್ನಿಂದ 20 ಕಿಲೋ ಹರ್ಡ್ಸ್ವರೆಗೆ ಇರುತ್ತದೆ. ಸಾಮಾನ್ಯ ಸಂಭಾಷಣೆ ಇರಬಹುದು, ನಮ್ಮ ಸುತ್ತಮುತ್ತಲು ಯಾವುದೇ ಶಬ್ದ ಆಗಿರಬಹುದು, ಪ್ರಾಣಿ ಪಕ್ಷಿಗಳ ಶಬ್ದ, ವಾಹನಗಳ ಶಬ್ದ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳ ಶಬ್ದ ಕೇಳಿಸುತ್ತಾ ಇಲ್ಲ, ಇಂಪಾಗಿ ಕೇಳಿಸುತ್ತೆ. ಸೊ ಅದನ್ನು ನೋಟಿಸ್ ಮಾಡ್ತೀವಿ. ಶ್ರವಣಾತೀತ ಶ್ರೇಣಿ. ಓಕೆ, ಇಂಗ್ಲೀಷ್ನಲ್ಲಿ ಆಲ್ಟ್ರಾಸೋನಿಕ್ ರೇಂಜ್ ಅಂತೀವಿ, ಆಲ್ಟ್ರಾಸೋನಿಕ್ ರೇಂಜ್ ಅಂತ ಕರಿತೀವಿ. ಏನಿಂಗಂದ್ರೆ ಆಲ್ಟ್ರಾಸೋನಿಕ್ ರೇಂಜ್ ಅಂತೇಳಿ ಬಂದಾಗ ಸಹಜವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಎಷ್ಟು ಮೋರ್ ದ್ಯಾನ್ 20 ಕಿಲೋ ಹರ್ಡ್ಸ್, ಮೋರ್ ದ್ಯಾನ್ 20 ಕಿಲೋ ಹರ್ಡ್ಸ್ ಅಂತ ನಾವು ನೋಟಿಸ್ ಮಾಡ್ತೀವಿ. ಓಕೆ, ಸೊ ಇದರಲ್ಲೇ ನಾವು ಗಮನಿಸಬೇಕಾಗಿರುವಂಥದ್ದು ಮೋರ್ ದ್ಯಾನ್ 20 ಕಿಲೋ ಹರ್ಡ್ಸ್ ಅಂತೇಳಿ ಬಂದಾಗ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಗೊತ್ತಿರಲಿ ಸ್ನೇಹಿತರೆ. ಇದು ಒಂದನ್ನು ಮಾತ್ರ ನಾವು ನೋಟಿಸ್ ಮಾಡೋದಕ್ಕೆ ಸಾಧ್ಯ ಇದೆ, ಇವೆರಡನ್ನು ನೋಟಿಸ್ ಮಾಡೋದಕ್ಕೆ ಅಸಾಧ್ಯ ಆಗುತ್ತೆ. ಒಂದು, ತರಂಗ ದೂರ ತೀರಾ ದೊಡ್ಡದಾಗಿರುವಂಥದ್ದು, ಅನಲೈಸ್ ಮಾಡೋಕ್ಕಾಗಲ್ಲ.
ಟೂ ಶಾರ್ಟರ್ ಅಂದಾಗ ಏನಾಗಲ್ಲ, ಅನಲೈಸ್ ಮಾಡೋಕ್ಕಾಗಲ್ಲ. ಮತ್ತು ಹೆಂಗೆ ಯೂಸ್ ಮಾಡ್ತಾರೆ ಸರ್? ಹೌದಾ, ಪ್ರಶ್ನೆ ಇಲ್ಲಿ ಸಹಜವಾಗಿ ಉಟ್ಕೊಂಡ್ಬಿಡುತ್ತೆ ಸರ್. ಇವುಗಳನ್ನು ಹೇಗೆ ಯೂಸ್ ಮಾಡಲಾಗುತ್ತೆ? ಓಕೆ, ಸೊ ಇವುಗಳನ್ನು ಯೂಸ್ ಮಾಡೋ ರೀತಿಯನ್ನು ಗಮನಿಸ್ತಾ ಹೋದ್ವಿ ಅಂತ ಹೇಳಿದ್ರೆ ನೋಡ್ತಾ ಹೋಗೋಣ. ನಿಮಗೆ ಕಾಣಿಸ್ತದೆ ಅಂದ್ಕೊಳ್ತೀನಿ. ನಾನು ಸ್ವಲ್ಪ ಜಾಗ ಬೇಕು ಬರೆಯೋದಕ್ಕೆ, ಹಾಗಾಗಿ ನಾನು ಈ ಕಡೆಗೆ ಸ್ಕ್ರೋಲ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಇವುಗಳನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಬಂದಾಗ ಪ್ರಶ್ನೆ, ಡಿವೈಸ್ಗಳನ್ನು ಯೂಸ್ ಮಾಡ್ತೀವಿ. ರಡಾರ್, ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರಿತೀವಿ. ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರಿತೀವಿ. ವಾಹನಗಳ ವೇಗ, ಹಾರಾಟದ ವಸ್ತುಗಳನ್ನು ಪತ್ತೆ ಹಚ್ಚೋದಕ್ಕೆ ಬಳಕೆಯಲ್ಲಿ ತರ್ತೀವಿ. ರೇಡಿಯೋ ಅಲೆಗಳ ಜೊತೆಯಲ್ಲಿ ಅಲ್ಟ್ರಾಸೋನಿಕ್, ಓಕೆ, ಸೆನ್ಸಾರ್, ಇವುಗಳನ್ನು ನೋಟಿಸ್ ಮಾಡ್ತೀವಿ. ನೆಕ್ಸ್ಟು ಸೋನಾರ್, ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್. ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಸಮುದ್ರದ ಆಳದಲ್ಲಿ, ಈ ಹಿಂದೆ ಪ್ರಶ್ನೆ ನೋಡಿದ್ವಿ ನಾವು, ಹೌದಾ, ಸಮುದ್ರದ ಆಳದಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಆ ವಸ್ತುಗಳನ್ನು ಗುರುತಿಸಲು ನೋಟಿಸ್ ಮಾಡುವಂಥದ್ದು. ಸುಳ್ಳುಗಳನ್ನು ಪತ್ತೆ ಹಚ್ಚುವ ಪಾಲಿಗ್ರಾಫ್ಗಳಲ್ಲಿ, ಓಕೆ, ಪಾಲಿಗ್ರಾಫ್ಗಳಲ್ಲಿ ಅಂದರೆ ಇದು ಹೇಳುತ್ತಾ ಸರ್, ಸುಳ್ಳು ಹೇಳೋದನ್ನು ಹೇಳ್ಬಿಡುತ್ತಾ, ಮನೆಗೊಂದು ತಂದಿಟ್ಕೊಂಡ್ಬಿಡ್ತೇನೇನೋ ಜಾಂಡ್ರ, ಏನು ಗೊತ್ತಾ, ಪರ್ಮಿಷನ್ ಬೇಕಿದ್ದಕ್ಕೆ. ಏನು ಅಂದರೆ ಇವನ್ನೆಲ್ಲ ನಾವು ಏನಾಗಿರುತ್ತೆ, ಈ ರೀತಿ ಹಣೆಗೆ ಏನು ಮಾಡುತ್ತೆ, ಕಂಪನಗಳನ್ನು ತೆಗೆದುಕೊಳ್ಳೋದಕ್ಕೆ ರೌಂಡಾಗಿ ಏನು ಮಾಡಲಾಗಿರುತ್ತೆ, ಹಾಕಲಾಗಿರುತ್ತೆ. ವೈರ್ಗಳು ಏನು ಮಾಡ್ತವೆ, ಆ ಕಂಪಿಸೋದನ್ನು, ಆ ಸಿಗ್ನಲ್ಗಳನ್ನು ತೊಗೊಂಬರ್ತವೆ. ಸರ್ ಹೇಗೆ? ಅವುಗಳಲ್ಲಿ ನೋಡಿ, ನಾರ್ಮಲ್ ಕಂಡೀಷನ್ ಹಿಂಗಿರ್ತವೆ ಅಂದ್ಕೊಳ್ಳೋಣ. ಈಗ ನಮ್ಮ ಪೇರೆಂಟ್ಸ್ ಯಾರಾದರೂ ನೋಡ್ತಾ ಇದ್ದಾರೆ ನಮ್ಮ ಪಾಠನ, ಸಾರ್ ಫಸ್ಟ್ ತಂದಿಟ್ಕೋಬೇಕು ಸರ್, ಅವ್ರು ಕಾಲೇಜಿಗೆ ಹೋಗ್ತೀನಿ ಅಂತೇಳಿ ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ ಸರ್, ಮನೆ ಬಂದು ಇದನ್ನು ಚೆಕ್ ಮಾಡ್ಬೋದಲ್ಲ ಸರ್. ನೋಡಿಲ್ಲಿ ಹಂಗಲ್ಲ, ಕೋರ್ಟಿಂದ ಪರ್ಮಿಷನ್ ತೊಗೊಂಬರ್ತೀರಿ ಅಂದಾದರೆ ಮಾಡಿಕೊಡ್ರಿ. ನರ್ವ್ ಸೆಲ್ಸ್ಗೆ, ಇದಕ್ಕೆ ಡಿಪಾರ್ಟ್ಮೆಂಟಿಗೆ ಸೇರಿದಂಥ ಕಾನ್ಸೆಪ್ಟ್ ಇದು. ಏನು ಅಂತ ಹೇಳಿದ್ರೆ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಂಶ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರಿತೀವಿ. ಹೌದಾ, ಅಂದರೆ ಮೊದಲೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ, ಯಾವುದಾದ್ರು ಒಂದು ಸುಳ್ಳು ಹೇಳಿದ್ರೆ ಅವನೊಂಥರ ಊಟ ಮಾಡಿ ಬಂದೇನೆ ಅಂತಂದರೆ ಊಟ ಮಾಡಿ ಬಂದೆ, ಹಿಂಗೆ ರಿಯಾಕ್ಷನ್ ಬೇರೆ ಇರ್ತಾ ಇರೋದು. ಓಕೆ, ಮಾತ್ರ ಹಂಗೆ ಇರೋದು. ಓಕೆ, ನಿಮ್ಮ ಕೊಟ್ಟ ಉತ್ತರಕ್ಕೆ ಹಂಗೆ ಇರೋದು. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರಿತೀವಿ ಇವನ್ನೆಲ್ಲ, ಹೌದಾ. ಆದರೆ ಇತ್ತೀಚಿನ ದಿನಗಳಲ್ಲಿ ವೆಲ್ ಎಜುಕೇಟೆಡ್ ಪೀಪಲ್, ಓಕೆ, ವೆಲ್ ಎಜುಕೇಟೆಡ್ ಪೀಪಲ್ ಯಾವ ರೀತಿ ಆಗ್ತಾರೆ ಅಂತ ಹೇಳಿದ್ರೆ, ಹೇಳಿದ್ದನ್ನೇ ಒಂದು 10 ಸಲ ಹೇಳ್ಬಿಟ್ರೆ ಮುಗೀತು. ಏನಾಗ್ಬಿಡುತ್ತೆ, ಸುಳ್ಳು ಸಹಿತ ಸತ್ಯ ಆಗಿಬಿಡುತ್ತೆ. 10 ಸಲ ಹೇಳಿದ್ರೆ 11ನೇ ಸಲ ಸುಳ್ಳು ಸಹಿತ ನಿಜ ಆಗುತ್ತೆ. ಸೊ ಅಂಥ ಕಂಡೀಷನ್ಸ್ಗಳನ್ನು ನೋಡ್ತೀವಿ. ಫೇಸ್ ಮಾತ್ರ ಹಂಗೆ ಇರ್ತದೆ. ಆಗ ಏನು ಮಾಡಬಹುದು ಅಂತ ಹೇಳಿದ್ರೆ, ಆ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಭಾಷೆಯನ್ನು ಕಲೆಕ್ಟ್ ಮಾಡಬೇಕು. ಫೋಟೋಗ್ರಫಿ ಇದ್ದರೆ ಫೋಟೋಗ್ರಫಿಗಳನ್ನು ಕಲೆಕ್ಟ್ ಮಾಡಬೇಕು. ನಂತರ ಆ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಂದರ್ಭಗಳನ್ನು ಅಲ್ಲಿ ಸಿಚುಯೇಟ್ ಮಾಡ್ತಾ ಅಂದರೆ ಸಂದರ್ಭಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಪ್ರಶ್ನೆ ಕೇಳುವಂಥವನು, ಓಕೆ, ಅವಾಗೇನು ಮಾಡ್ತಾನೆ, ನಿನ್ನ ಹೆಸರೇನು ಸರಿಯಾಗಿ ಹೇಳ್ತಾನೆ, ನೀವು ಯಾವ ಊರವರು ಹೇಳ್ತಾನೆ. ಓಕೆ, ಕೃತ್ಯಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರು ಒಂದು ವಿಷಯ ಬಂತು ಅಂದರೆ ಬಾಯಲ್ಲಿ ಒಂಥರ ಬರ್ತಾ ಇರುತ್ತೆ. ನೀವು ಕೇಳಿದ ಪ್ರಶ್ನೆಗೆ ತಕ್ಷಣ ಏನಾಗುತ್ತೆ, ನಮ್ಮ ಬ್ರೈನಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದು ಈ ರೀತಿ ಒಂದು ಗ್ರಾಫ್ ಸೃಷ್ಟಿ ಆಗಿಬಿಡುತ್ತೆ. ಓಕೆ, ಮಂಪರು ಪರೀಕ್ಷೆಗೆ ಹೀಡು ಮಾಡುವಂಥದ್ದು. ಆಗ ತಕ್ಷಣ ಏನಾಗಿರುತ್ತೆ ಅಂದರೆ, ಈ ಗ್ರಾಫನ್ನು ನೋಟಿಸ್ ಮಾಡಿದ್ರು ಪಾಲಿಗ್ರಾಫಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವುಗಳನ್ನು ಏನು ಮಾಡ್ತಾರೆ, ಸುಳ್ಳು ಹೇಳ್ತಾ ಇದ್ದಾನೆ ತಕ್ಷಣ ಗೊತ್ತಾಗುತ್ತೆ. ಓಕೆ, ಬ್ರೈನ್ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಏನೇ ಹೈಡ್ ಮಾಡಿರಿ ತೆಗೆದು ಹೊರಗೆ ಹೇಳ್ಬಿಡುತ್ತೆ. ಅದು ರಾಸಾಯನಿಕ ಕ್ರಿಯೆ ನಡೆದು ಈ ರೀತಿ ಗ್ರಾಫನ್ನು ನೀಡಲಾಗುತ್ತೆ. ಓಕೆ, ಸೊ ನೆಕ್ಸ್ಟು ನಾಲ್ಕನೇದಲ್ಲಿ ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ಬಾವಲಿಗಳು. ಕೆಲವು ಪ್ರಾಣಿಗಳು ಡಿವೈಸ್ಗಾದವು ಇವು. ಓಕೆ, ಕೆಲವು ಬಾವಲಿಗಳು ನೋಟಿಸ್ ಮಾಡುವಂಥದ್ದು. ಇದಾದ ನಂತರ ಡಾಲ್ಫಿನ್ಗಳಲ್ಲಿ, ನಂತರ ಶಾರ್ಕ್ ಮೀನುಗಳು ಇವೆಲ್ಲ ಏನು ಮಾಡ್ತವೆ ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಇವುಗಳನ್ನು ಶ್ರವಣಾತೀತ ಅಲೆಗಳನ್ನು ಬಳಕೆ ಮಾಡ್ತವೆ ಸ್ನೇಹಿತರೆ. ಸೊ ಗೊತ್ತಿರಲಿ. ಇದಾದ ನಂತರ ನಾವು ನೋಟಿಸ್ ಮಾಡುವಂಥದ್ದು ಬಾವಲಿ ಅಂತೇಳಿ ಬಂದಾಗ ಮೋರ್ ದ್ಯಾನ್ 100 kHz ಕೆಲಸ ಮಾಡುತ್ತೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ನಿಂತ್ಕೊಂಡ್ವಿ ಅಂತ ಹೇಳಿದ್ರೆ, ಶ್ರವಣಾತೀತ ಅಲೆಗಳ ಬಗ್ಗೆ ಇವುಗಳನ್ನು ಒಂದಿನ ಆಗಲೆಲ್ಲ ಬೇಕು, ಅಷ್ಟು ಕಾನ್ಸೆಪ್ಟ್ ಇದೆ, ಆಯಿತಾ. ಆದರೂ ಎಕ್ಸಾಮ್ ಪರ್ಪಸ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. 100 kHz ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತೆ. ಒಂದು IAS ಕ್ವಶನ್ ಇಲ್ಲೊಂದು ಡಿಸ್ಕಸ್ ಮಾಡ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ಏನು ಅಂತ ಹೇಳಿದ್ರೆ, ಬಾವಲಿಯನ್ನು ಈ ರೀತಿ ಬರೀತಾ ಇದ್ದೀವಿ.
ಅದು ಒಂದು ಸಸ್ತನಿ ಜಾತಿಗೆ ಸೇರಿದಂಥ ಒಂದು ಓಕೆ ಪ್ರಾಣಿ ಈ ರೀತಿ ಇರುತ್ತೆ. ಅದಕ್ಕೆ ಕಣ್ಣುಗಳು ಇರ್ತವೆ, ಓಕೆ, ಮೂತಿನೂ ಇರ್ತದೆ, ಈ ರೀತಿ ಒಂದು ಕಿವಿನೂ ಇರುತ್ತೆ, ಸೆನ್ಸಾರ್ ಆಗಿ ಕೆಲಸ ಮಾಡುವಂಥದ್ದು. ಬಾಡಿ ಸ್ಟ್ರಕ್ಚರ್ ಒಂಥರ ವಿಭಿನ್ನವಾಗಿರುತ್ತೆ. ಸೊ ವಿಭಿನ್ನತೆಯಲ್ಲಿ ನಾವು ನೋಟಿಸ್ ಮಾಡುವಂಥ ಒಂದು ಸಸ್ತನಿ ಜಾತಿಗೆ ಸೇರಿದಂಥದ್ದೊಂದು ಈ ರೀತಿ ನೋಟಿಸ್ ಮಾಡ್ತೀವಿ. ನಂತರ ಅದರ ಮುಂಗಾಲುಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಈ ರೀತಿ ಇರ್ತದೆ. IASಗೆ ಏನು ಕ್ವಶನ್ ಕೇಳಿ ಇದಕ್ಕೆ ಇನ್ನೊಂದು ಹೆಸರು ನಿಶಾಚರಿಗಳು, ಗೊತ್ತಿರಲಿ. ಓಕೆ, ಈ ರೀತಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಆ ಮುಂಗಾಲುಗಳು ಏನಾಗಿರ್ತವೆ, ರೆಕ್ಕೆಗಳಾಗಿ ಪರಿವರ್ತನೆ ಆದಂತಹ ಭಾಗವನ್ನು ಪೆಟಾಂಗಿ ಅಂತ ಕರಿತೀವಿ. ಏನಂತೀವಿ? ಪೆಟಾಂಗಿ ಅಂತ ಕರಿತೀವಿ ಸ್ನೇಹಿತರೆ. IAS ಕ್ವಶನ್ ಇದು ಆಯಿತು. ಇದಾದ ನಂತರ ಇದು 100 ಕಿಲೋ ಹರ್ಟ್ಸ್ಗಳಲ್ಲಿ ಕೆಲಸ ಮಾಡುತ್ತೆ. ಅಂದರೆ ಜಸ್ಟ್ ಇಮ್ಯಾಜಿನ್ ಏನು ಅಂತ ಹೇಳಿದ್ರೆ ಕಂಪನಗಳು ಬಾರದೇ ಇರುವಂತಹ ಜಾಗದಿಂದ ರನ್ ಆಗಿಬಿಡ್ತವೆ. ಓಕೆ, ಹಾಗಾಗಿ ಇವುಗಳನ್ನು ನಿಶಾಚರಿಗಳು ಅಂತ ಹೇಳಿದ್ದು ಉಂಟು. ನಿಶಾಚರಿ ಮೀನ್ಸ್, ನಿಶಾ ಮೀನ್ಸ್ ಕತ್ತಲೆ, ರಾತ್ರಿ ಹೊತ್ತು ಚಲಿಸುವುದು. ನಿಶಾಚರಿ ಚಳಿ ಆಯ್ತು ಅನ್ನೋದು ನಿಶಾಚರಿ. ಓಕೆ, ಸೊ ಹೀಗೆ ನಾವು ನೋಟಿಸ್ ಮಾಡುವಂಥದ್ದು. ಇವುಗಳಲ್ಲಿ ಬೆಳಗ್ಗೆ ಹೊತ್ತು ಏನು ಮಾಡ್ತವೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಮರದ ಟೊಂಗೆಗೆ ಜೋತ್ ಬಿದ್ದುಬಿಡ್ತವೆ. ಹಾಗಾಗಿ ನಾವೆಲ್ಲ ಹಳ್ಳಿಗರು, ಓಕೆ, ಗ್ರಾಮೀಣ ಪ್ರದೇಶದವರು ಇದಕ್ಕೊಂದು ಹೆಸರಿಟ್ಟಿದ್ವಿ, ಜೋಲ್ಬಾಲಕ್ಕಿ ಅಂತ. ಹೌದಾ? ಸೊ ಇದನ್ನು ಜೋಲ್ಬಾಲಕ್ಕಿ ಅಂತ ಕರಿತೀವಿ. ಸೊ ಇದಾದ ನಂತರ ನಾವು ನೆಕ್ಸ್ಟ್ ನೋಡ್ತಾ ಇದ್ದೀವಿ ಡಾಲ್ಫಿನ್ಗಳು, ಮೀನುಗಳು. ಇವು ಅಷ್ಟೇ ಏನು ಮಾಡ್ತವೆ ಅಂದರೆ 20 ಕಿಲೋ ಹರ್ಟ್ಸ್ಗಿಂತ ಅಧಿಕ, 100 ಕಿಲೋ ಇಂದ 20,000ಕ್ಕಿಂತಲೂ ಅಧಿಕವಾಗಿದ್ದಂತಹ ಕಂಪನಾಂಕಗಳನ್ನು ಸೃಷ್ಟಿ ಮಾಡುತ್ತವೆ. ಹಾಗಾಗಿ ದಡದವರೆಗೆ ಇವು ಯಾವುಗಳು ಚಲಿಸುವುದಿಲ್ಲ. ಕೀಪ್ ಇಟ್ ಇನ್ ಮೈಂಡ್. ಓಕೆ, ಇವ್ಯಾವು ಬರೋಂಗಿಲ್ಲ. ನಂತರ ಬ್ಲೈಂಡ್ ಸ್ಟಿಕ್ಸ್ಗಳಲ್ಲಿ ಬಳಕೆ ಮಾಡ್ತೀವಿ, ಗೊತ್ತಿರಲಿ. 5ನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಬ್ಲೈಂಡ್ ಸ್ಟಿಕ್ಸ್. ಸೇಮ್ ಇವುಗಳನ್ನು ಬ್ಲೈಂಡ್ ಸ್ಟಿಕ್ಸ್ಗಳಲ್ಲಿ ನೋಟಿಸ್ ಮಾಡ್ತೀವಿ. ಬ್ಲೈಂಡ್ ಸ್ಟಿಕ್ಸ್ ಅಂತಲೇ ಕರಿತೀವಿ. ಕುರುಡರ ಕೋಲುಗಳಲ್ಲಿ ಬಳಕೆ ಆಗುತ್ತೆ. ಮಿಶ್ರಲೋಹಗಳ ಪದ್ಧತಿಯಲ್ಲಿ ಮತ್ತು ಡ್ರೈ ಕ್ಲಿನಿಕ್ಗಳಲ್ಲಿ, ಕ್ಲೀನಿಕ್, ಓಕೆ, ಡ್ರೈ ಕ್ಲೀನರ್ಗಳಲ್ಲಿ ಏನು ಮಾಡ್ತೀವಿ, ಇವುಗಳನ್ನು ಬಳಕೆಯಲ್ಲಿ ತರಲಾಗುತ್ತೆ. ಓಕೆ, ಇಷ್ಟು ಏನು ಅಂತ ಹೇಳಿದ್ರೆ ಶ್ರವಣಾತೀತ ಅಲೆಗಳ ಉಪಯೋಗವಾಗಿರುತ್ತೆ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಇಷ್ಟು ಏನು ಸಾಮಾನ್ಯವಾಗಿ ನಮಗೆ ಏನಾದರೂ ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ, ಸೊ ಕೆಲವು ಕನ್ಫ್ಯೂಷನ್ಸ್ ಸಹಜ. ಓಕೆ, ಯಾಕೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಎಲ್ಲ ಒಂದೇ ಕಡೆ ಒಂದೇ ಸಲ ಏನಾಗಲ್ಲ ಅಂತ ಹೇಳಿದ್ರೆ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಓಕೆ, ನಿಮ್ಮಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಯು ಕ್ಯಾನ್ ಫಾರ್ವರ್ಡ್ ಇಟ್ ಡೆಫಿನೆಟ್ಲಿ. ನಾಳೆ ಅದನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಇದಾದ ನಂತರ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟು ಯಾವುದ್ರ ಮೇಲಿದೆ ಅಂತ ಹೇಳಿದ್ರೆ ಪ್ರತಿಧ್ವನಿ ಅನ್ನೋ ಕಾನ್ಸೆಪ್ಟ್ ಮೇಲಿದೆ. ಇಂಗ್ಲೀಷ್ನಲ್ಲಿ ಎಕೋ. ಓಕೆ, ಜಗ್ಗೇಶನ್ ಡೈಲಾಗ್ ನೆನ್ಪಿಟ್ಕೊಳಂಗಿಲ್ಲ ಇಲ್ಲಿ. ಎಕೋ ಅಂತ ಹೇಳಿದ್ರೆ ಪ್ರತಿಧ್ವನಿ ಅಂತ ಹೇಳಿ ಬಂದಾಗ ಸಾಮಾನ್ಯವಾಗಿ ಇವತ್ತಿಗೂ ಒಂದು ಪ್ರಶ್ನೆ ರೈಸ್ ಆಗಿದ್ದುಂಟು. ಏನು ಗೊತ್ತಾ? ಪ್ರತಿಧ್ವನಿ ದೂರ ಎಷ್ಟಪ್ಪ? ಅದು 17 ಮೀಟರ್. ಪ್ರತಿಧ್ವನಿ ದೂರವನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನೋಟಿಸ್ ಮಾಡ್ತೀವಿ, ಪ್ರತಿಧ್ವನಿ ಅಂತೇಳಿ ಬರುತ್ತೆ. ಸೊ ಇದನ್ನು ಸಾಮಾನ್ಯವಾಗಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಆಗಿದೆ ಇವುಗಳನ್ನು ಹಾಗೆ ಡಿಸ್ಕಸ್ ಮಾಡಿದ್ದೀನಿ. ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಮಗದೊಮ್ಮೆ ಇದರ ಬಗ್ಗೆ ಡಿಸ್ಕಸ್ ಮಾಡಿ. ಓಕೆ, ಸಮುದ್ರದ ಆಳವನ್ನು ಪತ್ತೆ ಹಚ್ಚೋದು, ಅವುಗಳಲ್ಲೆಲ್ಲ ನಾನು ನಿಮಗೆ ಹೇಳಿದ್ದೆ. ಇನ್ನು ಒಂದು ಕಾನ್ಸೆಪ್ಟ್ ಉಳಿತು, ಯಾವುದು ಅಂತ ಹೇಳಿದ್ರೆ ಡಾಪ್ಲರ್ ಪರಿಣಾಮ. ಡಾಪ್ಲರ್ ಎಫೆಕ್ಟ್ ಅಂತಲೇ ಓದ್ತೀವಿ. ಟು ಕ್ಲಿಯರ್ ಕಾನ್ಸೆಪ್ಟ್, ಕಾಮನ್ ಸೆನ್ಸಿಂದ ಏನು ಮಾಡೋದು ಅಂತ ಹೇಳಿದ್ರೆ ಆನ್ಸರ್ ಮಾಡುವಂಥದ್ದು. ಸೊ ಹಾಗಾಗಿ ನಾವಿಲ್ಲಿ ಗಮನಿಸೋಣ. ಯಾರ್ಯಾರಿಗೆ ಇನ್ನೂ ನಮ್ಮ ಟೆಕ್ಸ್ಟ್ ಬುಕ್ಕು ತಲುಪಿಲ್ಲ ದಯಮಾಡಿ ಕ್ಷಮಿಸಬೇಕು. ಕಾರಣ ಏನು ಅಂತ ಹೇಳಿದ್ರೆ ಒಂದು ಲಿಮಿಟೇಷನ್ ಇರುತ್ತೆ. ಸೊ ಸ್ಪೀಡ್ ಪೋಸ್ಟ್ ಅಂತೇಳಿ ಬಂದಾಗ ಸ್ವಲ್ಪ ಸಮಯ ಅದೇ ಆಗುತ್ತೆ. ಇನ್ನೂ ಯಾರ್ಯಾರಿಗೆ ಬೇಕಲ್ಲ. ಓಕೆ, ನಾನು ಇಷ್ಟೊತ್ತು ಡಿಸ್ಕಸ್ ಮಾಡೋದಂಥದ್ದು ಪ್ರಶ್ನೆಯ ರೂಪಗಳಲ್ಲಿ ನಿಮಗೆ ಏನು ಮಾಡ್ತಾ ಹೋಗಿದ್ದೀನಿ, ಈ ಟಾಪಿಕ್ಗಳಲ್ಲೆಲ್ಲ ಕವರ್ ಮಾಡ್ತಾ ಹೋಗಿದ್ದೀನಿ. ಅನ್ವಯಿಕ ವಿಜ್ಞಾನದ ಜೊತೆಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ಕಾಣ್ತಾ ಇದ್ದೀರಿ. ಸೊ ಅದನ್ನು ಸಹಿತ ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಮಸ್ತೆ.